ಆತ್ಮೀಯ ಶಿಕ್ಷಕ ಸ್ಪರ್ಧಾರ್ಥಿಗಳೇ ಹಾಗೂ ಸ್ಪರ್ಧಾರ್ಥಿಗಳೇ, ಯಾಕೆ ಶಿಕ್ಷಕ ಸ್ಪರ್ಧಾರ್ಥಿಗಳೊಂದಿಗೆ ಸ್ಪರ್ಧಾರ್ಥಿಗಳಂತಂದೇಳಿ ಹೇಳ್ತಾ ಇದ್ದೀನಿ, ಆ ಪದ ಬಳಸ್ತಾ ಇದ್ದೀನಿ ಅಂದರೆ, ಪ್ರಸ್ತುತ ದಿನಮಾನದಲ್ಲಿ KPSC ನಡೆಸ್ತಕ್ಕಂಥ ವಿವಿಧ ಎಕ್ಸಾಮ್ಗಳಾಗಿರ್ಬೋದು, ಲೈಕ್ ಸಿ ಗ್ರೂಪು ಎಕ್ಸಾಮ್ಗಳಾಗಿರ್ಬೋದು, ಹಾಗೆ ಹಾಸ್ಟೆಲ್ ವಾರ್ಡನ್ ಪರೀಕ್ಷೆಗಳಾಗಿರ್ಬೋದು, ಹಾಗೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು KE ಬೋರ್ಡ್ ಅಂತಂದೇಳಿ ನಾವು ಕರಿತೀವಲ್ವ, ಅದು ನಡೆಸ್ತಕ್ಕಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಆ ಎಲ್ಲ ಪರೀಕ್ಷೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಕಮ್ಯುನಿಕೇಷನ್ ಪೇಪರನ್ನು ಏನು ಮಾಡ್ತಾ ಇದ್ದಾರೆ, ಕಡ್ಡಾಯ ಮಾಡ್ತಾ ಇದ್ದಾರೆ. ಹಿಂದೆ ನಡೆಸ್ತಕ್ಕಂಥ ಪರೀಕ್ಷಾ ಪತ್ರಿಕೆಗಳಲ್ಲಿ ಕಮ್ಯುನಿಕೇಷನ್ ಪೇಪರ್ ಇರಲಿಲ್ಲ ಅಂತಲ್ಲ, ಇತ್ತು. ಕೆಲವೊಂದಿಷ್ಟು ಸಿ ಗ್ರೂಪ್ ಹುದ್ದೆಗಳಿಗಾಗಿ ಇತ್ತು, ಹಾಗೂ ಹಾಸ್ಟೆಲ್ ವಾರ್ಡನ್ ರಿಕ್ರೂಟ್ಮೆಂಟ್ಗಾಗಿ ಇತ್ತು. ಆದರೆ ಪ್ರಸ್ತುತ ದಿನಮಾನದಲ್ಲಿ ಈಗೇನು 2026 ಅದರ ನಂತರದಲ್ಲಿ ನಡೆಸ್ತಕ್ಕಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಏನು ಕಮ್ಯುನಿಕೇಷನ್ ಪೇಪರ್ ಪ್ರತಿಯೊಂದು ಪರೀಕ್ಷೆಗೆ ಏನು ಮಾಡ್ತಾ ಇದ್ದಾರೆ, ಕಡ್ಡಾಯ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಅದರಲ್ಲಿ ಕಮ್ಯುನಿಕೇಷನ್ ಪೇಪರಲ್ಲಿ 3 ಹೇಳಿದ್ದೀನಿ: ಕನ್ನಡ, ಇಂಗ್ಲೀಷು ಮತ್ತು ಗಣಕಯಂತ್ರ, ಕಂಪ್ಯೂಟರ್ ಅಂತಂದೇಳಿ. ಏನು ಇವನ್ ನೀವು ಬಸ್ ಕಂಡಕ್ಟ್ರ್ ಎಕ್ಸಾಮನ್ನು ಬರೀರಿ ಸಹ, ಅದರಲ್ಲಿ ನೀವು ಏನು ಮಾಡಬೇಕಾಗ್ತದೆ, 30 ಪ್ರಶ್ನೆಯ ಗಣಕಯಂತ್ರ ಸಬ್ಜೆಕ್ಟನ್ನು, ಕಂಪ್ಯೂಟರನ್ನು ಬರೀಬೇಕಾಗ್ತದೆ. ಇವನ್ನು ಪ್ಯೂನ್ ಹುದ್ದೆಯಿಂದ ಹಿಡಿದು SDA, FDA, ಸಿ ಗ್ರೂಪು, ಏನು ವಿವಿಧ ರೀತಿಯ ಹುದ್ದೆಗಳಿಗೆ ನೀವೇನು ಮಾಡಬೇಕಾಗ್ತದೆ, ಮಸ್ಟ್ ಆ್ಯಂಡ್ ಶುಡ್ಡು ಗಣಕಯಂತ್ರವನ್ನು 30 ಮಾರ್ಕ್ಸ್ಗೆ ಏನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಹಾಗಾಗಿ ಆತ್ಮೀಯ ಶಿಕ್ಷಕ ಸ್ಪರ್ಧಾರ್ಥಿಗಳೊಂದಿಗೆ ಸ್ಪರ್ಧಾರ್ಥಿಗಳಂತಂದೇಳಿ ಬಳಸ್ತಾ ಇದ್ದೀನಿ. ಸೊ ಅದು ಈ ವಿಡಿಯೋ ಅವ್ರಿಗೂ ಸಹ ಏನಾಗಲಿ, ಯೂಸ್ ಆಗಲಿ ಅಂತಂದೇಳಿ. ಮತ್ತು ಆನ್ಲೈನ್ ವಿಡಿಯೋ ನೋಡ್ತಕ್ಕಂಥವ್ರು ಏನು ಅನ್ಕೊಂಡ್ಬಿಡ್ತಾರೆ, ಇದು ಓನ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಮಾತ್ರ ಸಂಬಂಧ ಇದೆ ಏನಂತಂದೇಳಿ ಆ ಥರ ಮನೋಭಾವ ಬರಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಇಬ್ಬರನ್ನು ಸಹ ಏನು ಮಾಡ್ತಾಯಿದ್ದೀನಿ ಈ ಸಮಯದಲ್ಲಿ ನೆನೆಸ್ತಾ ಇದ್ದೀನಿ. ನಿನ್ನೆಯ ತರಗತಿಯಲ್ಲಿ ಏನು ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರು, ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಆ್ಯಂಡ್ ಏನು ಜನರೇಷನ್ಸ್ ಆಫ್ ಕಂಪ್ಯೂಟರ್, ಗಣಕಯಂತ್ರದ ಪರಿಚಯ ನೋಡ್ಕೊಂಡಿದ್ದೀವಿ, ಹಾಗೂ ಗಣಕಯಂತ್ರದ ಐತಿಹಾಸಿಕ ಹಿನ್ನೆಲೆಯನ್ನು ನೋಡ್ಕೊಂಡಿದ್ವಿ. ಅದಾದ ನಂತರದಲ್ಲಿ ಏನು ಮಾಡಿದ್ದೀವಿ, ಗಣಕಯಂತ್ರದಲ್ಲಿ ಟೋಟಲ್ 5 ತಲೆಮಾರುಗಳು ಬರ್ತಾವೆ ಅಂತಂದೇಳಿ ಹೇಳಿದ್ದೆ. ಆ 5 ತಲೆಮಾರುಗಳ ಬಗ್ಗೆ ಏನು ಮಾಡಿದ್ವಿ, ನಿನ್ನೆ ಆನ್ಲೈನ್ ತರಗತಿಯಲ್ಲಿ ಏನು ಮಾಡ್ಕೊಂಡಿದ್ವಿ, ಅಧ್ಯಯನವನ್ನು ಮಾಡ್ಕೊಂಡಿದ್ವಿ. ಇನ್ನೊಮ್ಮೆ ಶಾರ್ಟಾಗಿ ಒಂದು 5 ಮಿನಿಟಲ್ಲಿ ಹೇಳ್ಬಿಡ್ತೀನಿ. ಗಣಕಯಂತ್ರ ಎಂಬ ಪದವು ಆಂಗ್ಲ ಭಾಷೆಯ ಕಂಪ್ಯೂಟರ್ ಎಂಬ ಪದದಿಂದ ಬಂದಿದ್ದು. ಕಂಪ್ಯೂಟರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಕಂಪ್ಯೂಟರೇ ಎಂಬ ಪದದಿಂದ ಬಂದಿದೆ. ಕಂಪ್ಯೂಟರೇ ಎಂದರೆ ಟು ಕಂಪ್ಯೂಟ್ ಎಂದರ್ಥ, ಅಂದರೆ ಗಣನೆ ಅಥವಾ ಲೆಕ್ಕಾಚಾರ ಮಾಡು ಎಂದು ಅರ್ಥ ಆಗ್ತದೆ. ಮಾನವರು ಅಥವಾ ಬಳಕೆದಾರರು ನೀಡಿರುವ ಸೂಚನೆಗಳಿಗೆ ಅನುಗುಣವಾಗಿ ಏನು ದತ್ತಾಂಶವನ್ನು ಸಂಸ್ಕರಿಸಿ ಪುನಃ ಬಳಕೆದಾರರಿಗೆ ನೀಡ್ತಕ್ಕಂಥ ಕಾರ್ಯವನ್ನು ಏನು ಮಾಡ್ತಾ ಇದೆ, ಗಣಕಯಂತ್ರ ಮಾಡ್ತಾ ಇದೆ. ಕಂಪ್ಯೂಟರ್ ಇಟ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್. ಇದಾದ ನಂತರದಲ್ಲಿ ಏನು ಜನರೇಷನ್ಸ್ ಆಫ್ ಕಂಪ್ಯೂಟರನ್ನು ನೋಡ್ಕೊಂಡಿದ್ವಿ. ಟೋಟಲ್ 5 ತಲೆಮಾರುಗಳು ಬರ್ತಾವೆ ಅಂತಂದೇಳಿ ಹೇಳ್ಕೊಟ್ಟಿದ್ದೆ. ಅದರಲ್ಲಿ 1ನೇ ತಲೆಮಾರು 1946ರಿಂದ 1955, 2ನೇ ತಲೆಮಾರು 1956ರಿಂದ 1965, 3ನೇ ತಲೆಮಾರು 1966ರಿಂದ 1975, 4ನೇ ತಲೆಮಾರು 1976ರಿಂದ ಪ್ರಸ್ತುತ ಇಂದಿನವರೆಗೆ, 5ನೇ ತಲೆಮಾರು ಇವತ್ತಿನವರೆಗೂ ಏನಾಗ್ತದೆ, 5ನೇ ತಲೆಮಾರು ಆಗ್ತದೆ. ಹಾಗಾದರೆ ಗಣಕಯಂತ್ರದ 1ನೇ ತಲೆಮಾರಿನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಿದ್ದಾರೆ ಅಂತಂದು ಹೇಳಿದ್ದೀನಿ. 2ನೇ ಗಣಕಯಂತ್ರದ ತಲೆಮಾರಿನಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಿದ್ದಾರೆ ಅಂತ ಹೇಳಿದ್ದೀನಿ. 3ನೇ ಗಣಕಯಂತ್ರದ ತಲೆಮಾರಿನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಬಳಸಿದ್ದಾರೆ ಅಂತ ಹೇಳಿದ್ದೀನಿ. 4 ಮತ್ತು 5ನೇ ಗಣಕಯಂತ್ರಗಳ ಅವಧಿಯಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸಿದ್ದಾರೆ ಅಂತ ಹೇಳಿದ್ದೀನಿ. ಆದರೆ ಮಧ್ಯಮ ಅವಧಿಯ ಮೈಕ್ರೋ ಪ್ರೊಸೆಸರ್ಗಳು ಅಂದರೆ ಮೀಡಿಯಂ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳೊಂದಿಗೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಗಣಕಯಂತ್ರದ 4ನೇ ತಲೆಮಾರಿನಲ್ಲಿ ಬಳಸಿರ್ತಾರೆ. ಅದೇ ರೀತಿಯಾಗಿ ದೀರ್ಘಾವಧಿಯ ಮೈಕ್ರೋ ಪ್ರೊಸೆಸರ್ಗಳನ್ನು ಗಣಕಯಂತ್ರದ 5ನೇ ತಲೆಮಾರಿನಲ್ಲಿ ಬಳಸಿರ್ತಾರೆ ಅಂತ ಹೇಳಿದ್ದೀನಿ.
ಏನು ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನೊಂದಿಗೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಗಣಕಯಂತ್ರದ 5ನೇ ತಲೆಮಾರಿನಲ್ಲಿ ಬಳಸಿರ್ತಾರೆ ಅಂತ ಹೇಳ್ಕೊಟ್ಟಿದ್ದೀನಿ. ಇದಾದ ನಂತರದಲ್ಲಿ 1ನೇ ಗಣಕಯಂತ್ರಗಳ ಅವಧಿಯಲ್ಲಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜನ್ನು ಬಳಸ್ತಾರೆ. 2ನೇ ಗಣಕಯಂತ್ರದ ತಲೆಮಾರಿನಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜನ್ನು ಬಳಸ್ತಾರೆ. 3ನೇ ಗಣಕಯಂತ್ರಗಳ ಅವಧಿಯಲ್ಲಿ ಐ ಲೆವೆಲ್ ಲ್ಯಾಂಗ್ವೇಜನ್ನು ಬಳಸ್ತಾರೆ. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಐ ಲೆವೆಲ್ ಲ್ಯಾಂಗ್ವೇಜ್. ಈಸ್ ಇಟ್ ಕ್ಲಿಯರ್? ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಗಣಕಯಂತ್ರದ 5ನೇ ತಲೆಮಾರಿನಲ್ಲಿ ಬಳಸಿರ್ತಾರೆ ಅಂತಂದು ಹೇಳ್ಕೊಟ್ಟಿದ್ದೀನಿ. ಐ ಸಿ ಚಿಪ್ಗಳನ್ನು ಏನು ಮಾಡಿದ್ದಾರೆ ಗಣಕಯಂತ್ರದ 3ನೇ ತಲೆಮಾರಿನಲ್ಲಿ ಬಳಸಿರ್ತಾರೆ ಅಂತಂದು ಹೇಳಿದ್ದೀನಿ. ಸೂಕ್ಷ್ಮ ರೀತಿಯ ಮೈಕ್ರೋ ಪ್ರೊಸೆಸರ್ಗಳನ್ನು ಗಣಕಯಂತ್ರದ 4ನೇ ತಲೆಮಾರಿನಲ್ಲಿ ಬಳಸಿದ್ದಾರೆ ಅಂತ ಹೇಳ್ಕೊಟ್ಟಿದ್ದೀನಿ. ಇನ್ನು ದೀರ್ಘಾವಧಿಯ ಮೈಕ್ರೋ ಪ್ರೊಸೆಸರ್ಗಳನ್ನು ಗಣಕಯಂತ್ರದ 5ನೇ ಅವಧಿಯಲ್ಲಿ ಬಳಸಿರ್ತಾರೆ ಅಂತ ಹೇಳಿಕೊಟ್ಟಿದ್ದೀನಿ. ಈಸ್ ಇಟ್ ಕ್ಲಿಯರ್? ಇಲ್ಲಿಗೆ ನಿನ್ನೆಯ ತರಗತಿ ಏನಾಗಿತ್ತು ಸ್ಟಾಪ್ ಆಗಿತ್ತು. ಈ ಇಂದಿನ ತರಗತಿಯಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂದ್ರೆ ಟೋಟಲು 3 ಲ್ಯಾಂಗ್ವೇಜ್ಗಳನ್ನು ನಿನ್ನೆನೇ ನಾನು ಹೇಳ್ಕೊಟ್ಟಿದ್ದೀನಿ. ಈಸ್ ಇಟ್ ಕ್ಲಿಯರ್? ಒಂದು ಮಷಿನ್ ಲೆವೆಲ್ ಲ್ಯಾಂಗ್ವೇಜ, ಇನ್ನೊಂದು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ, ಅನದರ್ ಒನ್ ಐ ಲೆವೆಲ್ ಲ್ಯಾಂಗ್ವೇಜ್. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ನಿಮ್ಗೆ ಗೊತ್ತಾಗಿದೆ 0 ಮತ್ತು 1 ನಾವೇನಂತ ಕರಿತಾ ಇದ್ದೀವಿ, ಮಷಿನ್ ಲೆವೆಲ್ ಲ್ಯಾಂಗ್ವೇಜನ್ನು ಕರಿತಾ ಇದ್ದೀವಿ. ಇದು ಈ 0 ಮತ್ತು 1 ಎಂಬ ಪದಕ್ಕೆ 3 ರೀತಿಯಾಗಿ ಕರಿತಾ ಇದ್ದೀವಿ. ಒಂದು ದ್ವಿಮಾನ ಸಂಖ್ಯೆಗಳಂದ್ರೂ 0 ಮತ್ತು 1, ಬೈನರಿ ಸಂಖ್ಯೆಗಳಂದ್ರೂ 0 ಮತ್ತು 1, ಮತ್ತು ಯುಗ್ಮ ಸಂಖ್ಯೆಗಳಂದ್ರೂ 0 ಮತ್ತು 1. ಇದು ನಿಮಗೇನಾಗಿರಬೇಕು, ಮನನದಲ್ಲಿ ಇರಬೇಕು. ಹಾಗಾದರೆ ಸರ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜು, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜು ಮತ್ತು ಐ ಲೆವೆಲ್ ಲ್ಯಾಂಗ್ವೇಜ್ ಇದು ಯಾಕೆ ಬಂತ್ರಿ ಅಂತಂದೇಳಿ ಕಾನ್ಸೆಪ್ಟ್ ಏನಾಗ್ತದೆ ನಿಮ್ಮಲ್ಲಿ ಪ್ರಶ್ನೆ ಬರ್ತದೆ. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತಂದ್ರೆ ಏನಿಲ್ಲ, ಏನು ಗಣಕಯಂತ್ರದ ಆರಂಭದಲ್ಲಿ ಗಣಕಯಂತ್ರಕ್ಕೆ ಮಾನವರ ಭಾಷೆ ಏನಾಗ್ತಿರಲಿಲ್ಲ, ಅರ್ಥ ಆಗ್ತಾ ಇರಲಿಲ್ಲ. ಹಾಗಾಗಿ ಗಣಕಯಂತ್ರಕ್ಕೆ ಅರ್ಥವಾಗುವಂಥ ಭಾಷೆಯನ್ನು ಕಂಡುಹಿಡಿದುಕೊಳ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತಂದೇಳಿ ಕರಿತಾ ಇದ್ದೀವಿ. ಅದಾದ ನಂತರದಲ್ಲಿ ಏನು ತಂತ್ರಜ್ಞಾನ ಅಭಿವೃದ್ಧಿ ಆದಂತೆ, ಗಣಕಯಂತ್ರಗಳಲ್ಲಿ ಏನು ಬದಲಾವಣೆ ಆದಂತೆ ಎಲ್ಲ ಗಣಕಯಂತ್ರಗಳು ಕೇವಲ ಅಂಕಿಯನ್ನು ಮಾತ್ರ ಸಂಸ್ಕರಿಸಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಅಂಕಿಯೊಂದಿಗೆ ಅಕ್ಷರಗಳನ್ನು ಏನು ಮಾಡ್ತಾರೆ, ಸೇರಿಸ್ತಾರೆ. ಆ ಅಂಕಿಯೊಂದಿಗೆ ಅಕ್ಷರಗಳನ್ನು ಏನು ಕನ್ವರ್ಟ್ ಮಾಡಿಕೊಡ್ತದಲ್ಲ, ಆ ಭಾಷೆಗೆ ನಾವೇನಂತಂದೇಳಿ ಕರಿತೀವಿ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತಂದೇಳಿ ಕರಿತೀವಿ. ಅಂಕಿಯೊಂದಿಗೆ ಅಕ್ಷರಗಳೇನಾಗ್ತಾ ಇದ್ದಾವೆ, ಅದರಲ್ಲಿ ಮರ್ಜ್ ಆಗ್ತಾ ಇದ್ದಾವೆ, ಕೂಡಿಕೊಂಡು ಬರ್ತಾ ಇದ್ದಾವೆ. ಅದಾದ ನಂತರದಲ್ಲಿ ಆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ಗೆ ಒಂದು ಕೋಡ್ ವರ್ಡನ್ನು ಕೊಡ್ತಾರೆ. ಅದನ್ನು ನಾವೇನಂತ ಕರಿತೀವಿ ಅಂದ್ರೆ ಮೊನೊಮೋನಿಕ್ಸ್ ಅಂತಂದೇಳಿ ಕರಿತೀವಿ. MNOMNICS ಮೊನೊಮೋನಿಕ್ಸ್ ಅಂತಂದೇಳಿ ಕರಿತಾ ಇದ್ದೀವಿ. ತುಂಬ ಸಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು ಮೊನೊಮೋನಿಕ್ಸನ್ನು ಕೇಳಿದ್ದಾರೆ. ಅದಾದ ನಂತರದಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಆದ ನಂತರದಲ್ಲಿ ಐ ಲೆವೆಲ್ ಲ್ಯಾಂಗ್ವೇಜ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ಕೇಳ್ತಾ ಇದ್ದಾನೆ, ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಮಟ್ಟದ ಭಾಷೆ ಹೌದಂತ ಒನ್ ಟೈಮ್ ಪ್ರಶ್ನೆ ಕೇಳ್ತಾನೆ. ಮತ್ತು ಮುಂದೆ ನಡೀತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಕೇಳ್ತಾನೆ, ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಮಟ್ಟದ ಭಾಷೆ ಅಲ್ಲ ಅಂತಂದೇಳಿ ಕೇಳ್ತಾನೆ. ಇಂಪಾರ್ಟೆಂಟ್ ಪ್ರಶ್ನೆ ಬರೋದೇ ಉನ್ನತ ಮಟ್ಟದ ಭಾಷೆಗಳಲ್ಲಿ. ಅದೊಂದು ನೀವೇನಾಗಿರಬೇಕು, ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಯಾಕಂದರೆ ಅದರಲ್ಲಿ 8 ಉನ್ನತ ಮಟ್ಟದ ಭಾಷೆಗಳು ಅಂತಂದೇಳಿ ಬರ್ತಾ ಇದ್ದಾವೆ. ಅದು ಕ್ಲಾಸ್ ಕಂಟಿನ್ಯೂ ಆದಂಗೆಲ್ಲ ನಾನು ಆ ಉನ್ನತ ಮಟ್ಟದ ಭಾಷೆಗಳು ಯಾವುವು ಅಂತಂದೇಳಿ ನಾನು ಹೇಳ್ತಾ ಹೋಗ್ತೀನಿ. ಈಸ್ ಇಟ್ ಕ್ಲಿಯರ್? ಈಗ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಗೊತ್ತಾಯ್ತು, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಗೊತ್ತಾಯ್ತು, ಐ ಲೆವೆಲ್ ಲ್ಯಾಂಗ್ವೇಜ್ ಅಂತಂದ್ರೂ ಗೊತ್ತಾಯ್ತು. ಈಸ್ ಇಟ್ ಕ್ಲಿಯರ್? ಇವು 3 ಕಾನ್ಸೆಪ್ಟಲ್ಲಿ ಇರಬೇಕು. ಅದಾದ ನಂತರದಲ್ಲಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಐ ಲೆವೆಲ್ ಲ್ಯಾಂಗ್ವೇಜು, ಉನ್ನತ ಮಟ್ಟದ ಭಾಷೆಗಳು ಯಾವಂತಂದೇಳಿ ನಾನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಂದಿನ ಇದರಲ್ಲಿ ಏನು ಡಿಸ್ಕಸ್ ಮಾಡೋಣ, ಗಣಕಯಂತ್ರದ ವರ್ಗೀಕರಣವನ್ನು ನಾವೇನು ನೋಡಬೇಕಾಗ್ತದೆ. ಗಣಕಯಂತ್ರವನ್ನು ನಾವೇನು ಮಾಡ್ತೀವಿ, ಅವುಗಳ ಕಾರ್ಯನಿರ್ವಹಣೆಗೆ ಅನುಗುಣವಾಗಿ ಗಣಕಯಂತ್ರಗಳನ್ನು 3 ರೀತಿಯಾಗಿ ನಾವೇನು ಮಾಡ್ತಾ ಇದ್ವಿ, ವಿಭಾಗ ಮಾಡ್ತಾ ಇದ್ವಿ. ಗಣಕಯಂತ್ರಗಳು ನಿರ್ವಹಿಸುವ ಕಾರ್ಯಗಳ ಅನುಗುಣವಾಗಿ ನಾವೇನು ಮಾಡ್ತೀವಿ, ಗಣಕಯಂತ್ರಗಳನ್ನು 3 ಪ್ರಕಾರಗಳಾಗಿ ಏನು ಮಾಡ್ತಾ ಇದ್ದೀವಿ, ವಿಭಜನೆಯನ್ನು ಮಾಡ್ತಾ ಇದ್ವಿ. ಅವಾದರೆ ಯಾವ್ಯಾವ ಸರ್ ಅಂತಂದರೆ, ಒಂದು ಡಿಜಿಟಲ್ ಕಂಪ್ಯೂಟರು, ಎರಡನೇದು ಅನಲಾಗ್ ಕಂಪ್ಯೂಟರು, ಮೂರನೇದು ಹೈಬ್ರಿಡ್ ಕಂಪ್ಯೂಟರು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಾನು, ಅವುಗಳು ನಿರ್ವಹಿಸುವ ಕಾರ್ಯಗಳಿಗೆ ಅನುಗುಣವಾಗಿ ನಾವೇನು ಮಾಡ್ತಾ ಇದ್ದೀವಿ, 3 ಪ್ರಕಾರಗಳನ್ನಾಗಿ ನಾವೇನು ಮಾಡಿದ್ವಿ, ಗಣಕಯಂತ್ರಗಳನ್ನು ವಿಭಾಗ ಮಾಡಿದ್ದೀವಿ. ಒಂದು ಡಿಜಿಟಲ್ ಕಂಪ್ಯೂಟರ್, ಇನ್ನೊಂದು ಅನಲಾಗ್ ಕಂಪ್ಯೂಟರ್, ಅನದರನ್ನು ಹೈಬ್ರಿಡ್ ಕಂಪ್ಯೂಟರ್. ಸರಿ ಸರ್, 3 ಪ್ರಕಾರಗಳಾಗಿ ವಿಭಾಗ ಮಾಡಿದ್ದೀವಿ ಅಂತಂದರೆ, ಸರಿ ಡಿಜಿಟಲ್ ಗಣಕಯಂತ್ರಗಳಂದ್ರೆ ಏನು, ಅನಲಾಗ್ ಗಣಕಯಂತ್ರಗಳಂದ್ರೆ ಏನು, ಮತ್ತು ಹೈಬ್ರಿಡ್ ಗಣಕಯಂತ್ರಗಳಂದ್ರೆ ಏನು ಅಂತಂದೇಳಿ ನಿಮ್ಮ ಮೈಂಡಲ್ಲಿ ಏನು ಬರಬೇಕು,
ಪ್ರಶ್ನೆ ಬರಬೇಕು. ಸರಿ, ಡಿಜಿಟಲ್ ಗಣಕಯಂತ್ರ ಅಂದರೆ ಏನು? ಕೇವಲ ಅಂಕಿ ರೂಪದ ಮಾಹಿತಿಯನ್ನು ದತ್ತಾಂಶವನ್ನು ಸಂಸ್ಕರಣೆ ಮಾಡತಕ್ಕಂಥ ಗಣಕಯಂತ್ರಗಳಿಗೆ ನಾವೇನಂತ ಕರಿತಾ ಇದ್ದೀವಿ? ಡಿಜಿಟಲ್ ಗಣಕಯಂತ್ರಗಳಂತಂದೇಳಿ ಕರಿತಾ ಇದ್ವಿ. ಅವುಗಳು ಆ ಎಲ್ಲ ಗಣಕಯಂತ್ರಗಳು ಏನು ಮಾಡ್ತದವ? ಅಂಕಿಗಳನ್ನು ಬಳಸಿಕೊಂಡು, ಅಂಕಿ ಸಂಖ್ಯೆಗಳನ್ನು ಬಳಸಿಕೊಂಡು ಏನು ಮಾಡ್ತಾ ಇರ್ತಾವ? ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರ್ತಾವ. ಅಂಥ ಗಣಕಯಂತ್ರಗಳಿಗೆ ನಾವೇನಂತ ಕರಿತಾ ಇದ್ದೀವಿ? ಡಿಜಿಟಲ್ ಗಣಕಯಂತ್ರಗಳಂತಂದೇಳಿ ಕರಿತಾ ಇದ್ವಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅಂಕಿ ಸಂಖ್ಯೆಗಳನ್ನು ಬಳಸಿಕೊಂಡು ದತ್ತಾಂಶವನ್ನು ಸಂಸ್ಕರಣೆ ಮಾಡ್ತಕ್ಕಂಥ ಗಣಕಯಂತ್ರಗಳಿಗೆ ನಾವೇನಂತ ಕರಿತಾ ಇದ್ದೀವಿ ಅಂದ್ರೆ ಡಿಜಿಟಲ್ ಗಣಕಯಂತ್ರಗಳಂತಂದೇಳಿ ಕರಿತಾ ಇದ್ವಿ. ಸರಿ, ಡಿಜಿಟಲ್ ಗಣಕಯಂತ್ರ ಅಂದ್ರೆ ಏನಂತ ಗೊತ್ತಾಯಿತು. ನೆಕ್ಸ್ಟ್ ಅನಲಾಗ್ ಗಣಕಯಂತ್ರಗಳಂದ್ರೆ ಏನು? ಅನಲಾಗ್ ಗಣಕಯಂತ್ರಗಳಂದ್ರೆ ಒಂದು ದತ್ತಾಂಶವನ್ನು ಸಂಸ್ಕರಣೆ ಮಾಡಲು ಅಂಕಿ ಸಂಖ್ಯೆಗಳೊಂದಿಗೆ ಅಕ್ಷರಗಳನ್ನು ಬಳಸಿಕೊಳ್ಳುತ್ತಕ್ಕಂಥ ಗಣಕಯಂತ್ರಗಳಿಗೆ ನಾವೇನಂತ ಕರಿತಾ ಇದ್ದೀವಿ? ಅನಲಾಗ್ ಗಣಕಯಂತ್ರಗಳಂತಂದೇಳಿ ಕರಿತಾ ಇದ್ದೀವಿ. ಒಂದು ದತ್ತಾಂಶವನ್ನು, ಒಂದು ಮಾಹಿತಿಯನ್ನು, ಒಂದು ವಿಷಯವನ್ನು ಸಂಸ್ಕರಿಸಲು ಅಥವಾ ಪ್ರೊಸೆಸಿಂಗ್ ಮಾಡಲು ಅಂಕಿಯೊಂದಿಗೆ ಅಕ್ಷರಗಳನ್ನು ಬಳಸ್ಕೊಳ್ತಕ್ಕಂಥ ಗಣಕಯಂತ್ರಗಳಿಗೆ ನಾವೇನಂತ ಕರಿತಾ ಇದ್ದೀವಿ? ಅನಲಾಗ್ ಕಂಪ್ಯೂಟರ್ ಅಂತಂದೇಳಿ ಕರಿತಾ ಇದ್ವಿ. ಹಾಗಾದರೆ ಡಿಜಿಟಲ್ ಗಣಕಯಂತ್ರಗಳಂದ್ರೆ ಏನಂತ ಗೊತ್ತಾಯಿತು, ಅನಲಾಗ್ ಗಣಕಯಂತ್ರಗಳಂದ್ರೆ ಏನಂತ ಗೊತ್ತಾಯಿತು. ಸರ್, ಹೈಬ್ರಿಡ್ ಗಣಕಯಂತ್ರಗಳಂದ್ರೆ ಏನ್ರಿ? ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂದುವರೆದಂತೆ ಆಧುನಿಕತೆಯ ಗೀಳಿಗೆ ಬಳಕೆದಾರರು ಬಿದ್ದಂತೆ ಗಣಕಯಂತ್ರಗಳ ಒಂದು ರಚನೆಯಲ್ಲಿ, ಒಂದು ಭೌತಿಕ ಮತ್ತು ಬೌದ್ಧಿಕ ಕಾರ್ಯನಿರ್ವಹಣೆಯಲ್ಲಿ ಏನಾಗ್ತದ? ಬದಲಾವಣೆಗೊಳಪಡ್ತದ. ಅಂಥ ಸಂದರ್ಭದಲ್ಲಿ ಏನಾಗ್ತದೆ? ಗಣಕಯಂತ್ರಗಳಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನು ತರ್ತಾರೆ. ಸೊ ಮಾನವರ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆದಂಥ ಅವರ ಒಂದು ಏನಾಗ್ತವ? ಬೇಡಿಕೆಗಳು ಜಾಸ್ತಿ ಆಗ್ತಾ ಹೋಗ್ತವ. ಆ ಬೇಡಿಕೆಗಳಿಗೆ ಅನುಗುಣವಾಗಿ ಗಣಕಯಂತ್ರದಲ್ಲಿ ಏನು ಮಾಡ್ತಾರೆ? ಮಾರ್ಪಾಡನ್ನು ಮಾಡ್ತಾರೆ. ಈಸ್ ಇಟ್ ಕ್ಲಿಯರ್? ಗಣಕಯಂತ್ರದಲ್ಲಿ ಮಾರ್ಪಾಡನ್ನು ಮಾಡ್ತಾರೆ. ಆ ಗಣಕಯಂತ್ರಗಳಲ್ಲಿ ಮಾರ್ಪಾಡಾದಂಥ ವ್ಯವಸ್ಥೆಗೆ ನಾವೇನಂತ ಕರಿತೀವಿ? ಹೈಬ್ರಿಡ್ ಗಣಕಯಂತ್ರಗಳಂತ ಹೇಳಿ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಗಣಕಯಂತ್ರ ಅಂಕಿ ಸಂಖ್ಯೆಗಳನ್ನು ಬಳಸಿಕೊಂಡು ದತ್ತಾಂಶವನ್ನು ಸಂಸ್ಕರಣೆ ಮಾಡ್ತಿರ್ತದೆ, ಮತ್ತು ಅಕ್ಷರಗಳನ್ನು ಸಹ ಬಳಸ್ಕೊಂಡು ಏನು ಮಾಡ್ತಾ ಇರ್ತದೆ? ದತ್ತಾಂಶವನ್ನು ಏನು ಮಾಡ್ತಾ ಇರ್ತದೆ? ಸಂಸ್ಕರಣೆ ಮಾಡ್ತಾ ಇರ್ತದೆ. ಈ ವ್ಯವಸ್ಥೆಗೆ ನಾವೇನಂತ ಕರಿತೀವಿ? ಹೈಬ್ರಿಡ್ ಅಂತಂದೇಳಿ ಕರಿತೀವಿ. ನಿಮಗೆ ಸಿಂಪಲ್ಲಾಗಿ ಅರ್ಥ ಆಗ್ಬೇಕಂದ್ರೆ, ಒಬ್ಬ ಮಾನವ ಎ ಕೆಲಸನೂ ಮಾಡ್ತಾ ಇರ್ತಾನೆ, ಬಿ ಕೆಲಸನೂ ಮಾಡ್ತಾ ಇರ್ತಾನೆ. ಎರಡೂ ಕೆಲಸಗಳನ್ನು ಏನು ಮಾಡ್ತಾ ಇರ್ತಾನೆ? ಎಟ್ ದಿ ಟೈಮ್ ಏನು ಮಾಡ್ತಾ ಇರ್ತಾನೆ. ಈ ವ್ಯವಸ್ಥೆಗೆ ನಾವೇನಂತ ಕರಿತಿದ್ವಿ? ಹೈಬ್ರಿಡ್ ಗಣಕಯಂತ್ರಗಳಂತೇಳಿ ಕರಿತಾ ಇದ್ದೀವಿ. ಇಲ್ಲಿ ಒಂದು ಪ್ರಶ್ನೆಯನ್ನು ನಿಮ್ಗೆ ಏನು ಮಾಡ್ತಾ ಇದ್ದೀನಿ? ರೈಸ್ ಮಾಡ್ತಾ ಇದ್ದೀನಿ. ಪ್ರಶ್ನೆ ಸರಿಯಾಗಿ ಕೇಳ್ಕೊಳ್ರಿ, ಬರ್ಕೊಳ್ಳೋದಾದರೆ ಪ್ರಶ್ನೆಯನ್ನು ಬರ್ಕೊಳ್ರಿ. ಅನಲಾಗ್ ಗಣಕಯಂತ್ರಗಳನ್ನು ಈ ಕೆಳಗಿನ ಯಾವ ಜನರೇಷನಲ್ಲಿ ಬಳಸಿದರು? ಪ್ರಶ್ನೆ, ಐ ಕ್ಯಾನ್ ರಿಪೀಟ್ ಒನ್ಸ್ ಅಗೇನ್. ಅನಲಾಗ್ ಗಣಕಯಂತ್ರದ ಯಾವ ಪೀಳಿಗೆಯಲ್ಲಿ ಬಳಸಿದರು? ಪ್ರಶ್ನೆ ಆಗಿದೆ. ಆಯ್ಕೆ 1 1ನೇ ಪೀಳಿಗೆ, ಆಯ್ಕೆ 2 2ನೇ ಪೀಳಿಗೆ, ಆಯ್ಕೆ 3 3ನೇ ಪೀಳಿಗೆ, ಆಯ್ಕೆ 4 4ನೇ ಪೀಳಿಗೆ. ಏನಾಗಬೇಕು? ಆನ್ಸರನ್ನು ಹಾಕ್ಬೇಕು ನೀವೀಗ. ಅನಲಾಗ್ ಗಣಕಯಂತ್ರದ ಯಾವ ತಲೆಮಾರಿನಲ್ಲಿ ಬಳಸಿದರು? ಪ್ರಶ್ನೆ ಆಗಿದೆ. ನೀವು ಆಯ್ಕೆ 1 1ನೇ ಪೀಳಿಗೆ ಅಂತಿದೆ, ಆಯ್ಕೆ 2 2ನೇ ಪೀಳಿಗೆ ಅಂತಿದೆ, ಆಯ್ಕೆ 3 3ನೇ ಪೀಳಿಗೆ ಅಂತಿದೆ, ಆಯ್ಕೆ 4 4ನೇ ಪೀಳಿಗೆ ಅಂತ ಇದೆ. ಈಸ್ ಇಟ್ ಕ್ಲಿಯರ್? ಅಲ್ಲಿ ಯೋಚನೆ ಮಾಡಬೇಕಾದಂಥ ಸಂಗತಿ ಏನಂದರೆ, ಅನಲಾಗ್ ಗಣಕಯಂತ್ರದ 2ನೇ ತಲೆಮಾರಿನಲ್ಲಿ ಬಳಸಿರ್ತಾರೆ. ತುಂಬ ಸಾರಿ ಪ್ರಶ್ನೆ ಆಗಿದೆ, ನಿಮ್ಮ ಮೈಂಡಲ್ಲಿ ಇರಬೇಕು. ಐ ಕ್ಯಾನ್ ರಿಪೀಟ್ ಅಗೇನ್ ಆ್ಯಂಡ್ ಅಗೇನ್ ದಟ್ ವರ್ಡ್ ಈಸ್ ಕೇಮ್ ಇನ್ ಟು ಯುವರ್ ಎಕ್ಸಾಮಿನೇಷನ್ ಪೇಪರ್. ಈಸ್ ಇಟ್ ರೈಟ್? ನಾನು ಹೇಳ್ತಾ ಇರ್ತೀನಿ ಅಂದರೆ ಅದು ಪ್ರಶ್ನೆ ಬಂದಿರುತ್ತೆ ಅಂತಂದೇಳಿ ನೀವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಅದಾದ ನಂತರದಲ್ಲಿ ಗಣಕಯಂತ್ರಗಳನ್ನು ಅವುಗಳ ಕಾರ್ಯನಿರ್ವಹಣೆಗೆ ಅನುಗುಣವಾಗಿ 3 ಪ್ರಕಾರಗಳನ್ನು ಮಾಡ್ತಾ ಇದೀವಿ ಅಂತಂದೇಳಿ ಹೇಳಿದ್ದೀವಿ. ಇದು ಅವುಗಳ ಕಾರ್ಯಕ್ಕೆ ಅನುಗುಣವಾಗಿ. ಇದಲ್ಲದೆ ಮತ್ತೆ ಗಣಕಯಂತ್ರದ 5 ಪ್ರಕಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಈಸ್ ಇಟ್ ಕ್ಲಿಯರ್? ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅವುಗಳು ಕಾರ್ಯವನ್ನು ನಿರ್ವಹಣೆ ಮಾಡುವ ಅನುಕೂಲಕ್ಕೆ ಅನುಗುಣವಾಗಿ ಗಣಕಯಂತ್ರಗಳನ್ನು 3 ಪ್ರಕಾರಗಳು. ಒಂದು ಡಿಜಿಟಲ್ ಕಂಪ್ಯೂಟರ್, ಇನ್ನೊಂದು ಅನಲಾಗ್ ಕಂಪ್ಯೂಟರು, ಅನ್ನೋದರನ್ನು ಹೈಬ್ರಿಡ್ ಕಂಪ್ಯೂಟರು. ಪ್ರಶ್ನೆ ತುಂಬ ಸಾರಿ ಬಂದಿದೆ.
ಅನಲಾಗ್ ಗಣಕಯಂತ್ರಗಳನ್ನು ಗಣಕಯಂತ್ರದ ಯಾವ ತಲೆಮಾರಿನಲ್ಲಿ ಬಳಸಿದ್ದಾರೆ ಅಂತಂದೇಳಿ ಪ್ರಶ್ನೆ ಕೇಳಿದಾರ. 2ನೇ ತಲೆಮಾರು ಮೈಂಡಲ್ಲಿರ್ಬೇಕು. ಹಾಗಾದರೆ ಅವುಗಳು ಕಾರ್ಯನಿರ್ವಹಣೆಯನ್ನು ಮಾಡುವ ಆಧಾರದ ಮೇಲೆ 3 ಪ್ರಕಾರಗಳಂತಂದು ಹೇಳಿ ಮಾಡಿದ್ದೀನಿ. ಆದರೆ ಇದಾದ ನಂತರದಲ್ಲಿ ಗಣಕಯಂತ್ರಗಳಲ್ಲಿ ಟೋಟಲು 5 ಪ್ರಕಾರಗಳನ್ನು ನಾವು ನೋಡ್ತಾ ಇದ್ದೀವಿ. 1 ಮಿನಿ ಕಂಪ್ಯೂಟರ್, 2 ಮೇನ್ ಫ್ರೇಮ್ ಕಂಪ್ಯೂಟರ್, 3ನೇದ್ದು ಡೆಸ್ಕ್ಟಾಪ್ ಕಂಪ್ಯೂಟರ್, 4ನೇದ್ದು ಸೂಪರ್ ಕಂಪ್ಯೂಟರ್, 5ನೇದ್ದು ಲ್ಯಾಪ್ಟಾಪು. ಈಸ್ ಇಟ್ ಕ್ಲಿಯರ್? ಟೋಟಲ್ ಗಣಕಯಂತ್ರಗಳಲ್ಲಿ 5 ಪ್ರಕಾರಗಳು. ಅವುಗಳ ಒಂದು ಭೌತಿಕ ರಚನೆಯ ಆಧಾರದ ಮೇಲೆ ಟೋಟಲ್ 5 ಪ್ರಕಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಮಿನಿ ಕಂಪ್ಯೂಟರ್, 2ನೇದ್ದು ಮೇನ್ ಫ್ರೇಮ್ ಕಂಪ್ಯೂಟರ್, 3ನೇದ್ದು ಡೆಸ್ಕ್ಟಾಪ್ ಕಂಪ್ಯೂಟರ್, 4ನೇದ್ದು ಸೂಪರ್ ಕಂಪ್ಯೂಟರ್, 5ನೇದ್ದು ಲ್ಯಾಪ್ಟಾಪ್ ಕಂಪ್ಯೂಟರ್. ಕ್ಲಿಯರಾ? ಇದು ಮಿನಿ ಕಂಪ್ಯೂಟರ್ ಅಂದರೆ ಅವುಗಳ ಗಾತ್ರದಲ್ಲಿ ಏನಾಗಿರ್ತಾವ, ಆಕಾರದಲ್ಲಿ ಏನಾಗಿರ್ತಾವ, ಚಿಕ್ಕದಾಗಿರ್ತಾವ. ಅಂಥ ಗಣಕಯಂತ್ರಗಳಿಗೆ ನಾವೇನಂತ ಕರಿತಾ ಇದೀವಿ ಅಂದರೆ ಮಿನಿ ಕಂಪ್ಯೂಟರ್ ಅಂತಂದೇಳಿ ಕರಿತಾ ಇದ್ದೀವಿ. ಅವುಗಳ ಆಕಾರದಲ್ಲಿ ಏನಾಗಿರ್ತದ, ಚಿಕ್ಕದಾಗಿರ್ತದ. ಅಂಥ ಗಣಕಯಂತ್ರಗಳಿಗೆ ನಾವೇನಂತ ಕರಿತೀವಿ, ಮಿನಿ ಕಂಪ್ಯೂಟರ್ ಅಂತಂದೇಳಿ ಕರಿತಾ ಇದ್ವಿ. ಮಿನಿ ಕಂಪ್ಯೂಟರ್ ಆದ ನಂತರದಲ್ಲಿ ಮೇನ್ ಫ್ರೇಮ್ ಗಣಕಯಂತ್ರಗಳು, ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತಂದೇಳಿ ಕರಿತಾ ಇದ್ದೀವಿ. ಪ್ರಸ್ತುತ ದಿನಮಾನದಲ್ಲಿ ನಾವೇನು ಬಳಸ್ತಾ ಇರ್ತೀವಲ್ಲ ಆ ಎಲ್ಲ ಗಣಕಯಂತ್ರಗಳನ್ನು ನಾವೇನಂತ ಕರಿತಾ ಇದ್ದೀವಿ, ಮೇನ್ ಫ್ರೇಮ್ ಗಣಕಯಂತ್ರಗಳಂತಂದೇಳಿ ಕರಿತಾ ಇದ್ದೀವಿ. ಆ ಎಲ್ಲ ಗಣಕಯಂತ್ರಗಳನ್ನು ನಾವೇನಂತ ಕರಿತಾ ಇದ್ದೀವಿ, ಮೇನ್ ಫ್ರೇಮ್ ಗಣಕಯಂತ್ರಗಳಂತಂದೇಳಿ ಕರಿತಾ ಇದ್ದೀವಿ. ಮೇನ್ ಫ್ರೇಮ್ ಗಣಕಯಂತ್ರಗಳ ಆದ ನಂತರದಲ್ಲಿ ಏನು ಬರ್ತದ, ಡೆಸ್ಕ್ಟಾಪ್ ಕಂಪ್ಯೂಟರ್ಗಳಂತಂದೇಳಿ ಬರ್ತಾ ಇದ್ದಾವೆ. ಏನು ವಿವಿಧ ಕಚೇರಿಗಳಲ್ಲಿ ಬಳಸ್ತಕ್ಕಂಥ ಗಣಕಯಂತ್ರಗಳನ್ನು ನಾವೇನಂತ ಕರಿತಾ ಇದ್ದೀವಿ, ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತಂದೇಳಿ ಕರಿತಾ ಇದ್ವಿ. ಇದಾದ ನಂತರದಲ್ಲಿ ಏನಾಗ್ತದ, ಸೂಪರ್ ಕಂಪ್ಯೂಟರ್ ಅಂತಂದೇಳಿ ಬರ್ತದ. ಇದೇ ಏರಿಯಾದಲ್ಲಿ ಏನಾಗ್ತದ, ಪ್ರಶ್ನೆ ರೈಸ್ ಆಗ್ತದ. ನೀವು ಒಂದು ನೆನಪಲ್ಲಿ ಇಟ್ಕೊಳ್ಬೇಕು, ಇದೇ ಏರಿಯಾದಲ್ಲಿ ಏನಾಗ್ತದ, ನಿಮಗೆ ಪ್ರಶ್ನೆ ಆಗ್ತದ. ಹಾಗಾದರೆ ಇಲ್ಲಿ 4 ಪ್ರಶ್ನೆಗಳನ್ನು ಏನು ಮಾಡ್ತಾರೆ, ರೈಸ್ ಮಾಡ್ತಾರೆ. ಎಷ್ಟು ಪ್ರಶ್ನೆಗಳನ್ನು? 4 ಪ್ರಶ್ನೆಗಳನ್ನು ಏನು ಮಾಡ್ತಾರೆ, ರೈಸ್ ಮಾಡ್ತಾರೆ. ಇಲ್ಲಿ ಪ್ರಶ್ನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಜಗತ್ತಿನ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? 1ನೇ ಪ್ರಶ್ನೆ. ನೀವು ಯಾರಾದರೂ ಬರ್ಕೊಳ್ತಾ ಇದ್ದರೆ, ನೋಟ್ಸನ್ನು ಮಾಡ್ಕೊಳ್ತಾ ಇದ್ದರೆ ಬರ್ಕೊಳ್ರಿ. ಪ್ರಶ್ನೆ ಹೇಳ್ತಾ ಇದ್ದೀನಿ ಫಸ್ಟ್ ನಾನು. ಜಗತ್ತಿನ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಪ್ರಶ್ನೆ 1. ಪ್ರಶ್ನೆ 2, ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಇಸ್ ಇಟ್ ರೈಟ್? ಪ್ರಶ್ನೆ 2, ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? 2 ಟೈಪ್ ಪ್ರಶ್ನೆ ಆದವಾ? ಕ್ಲಿಯರ? ಹಾಗಾದರೆ ಪ್ರಸ್ತುತ ದಿನಮಾನದಲ್ಲಿ ವೇಗವಾಗಿ ಕಾರ್ಯನಿರ್ವಹಿಸುವ ಜಗತ್ತಿನ ಸೂಪರ್ ಕಂಪ್ಯೂಟರ್ ಯಾವುದು? ಪ್ರಸ್ತುತ ದಿನಮಾನದಲ್ಲಿ ವೇಗವಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಜಗತ್ತಿನ ಸೂಪರ್ ಕಂಪ್ಯೂಟರ್ ಯಾವುದು? ಪ್ರಶ್ನೆ 3 ಆದವು. ಪ್ರಶ್ನೆ 4, ಪ್ರಸ್ತುತ ದಿನಮಾನದಲ್ಲಿ ವೇಗವಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಭಾರತದ ಸೂಪರ್ ಕಂಪ್ಯೂಟರ್ ಯಾವುದು? ಟೋಟಲ್ 4 ಪ್ರಶ್ನೆಗಳನ್ನು ಹೇಳಿದ್ದೀನಿ. ಐ ಕ್ಯಾನ್ ರಿಪೀಟ್ ಒನ್ಸ್ ಅಗೇನ್. ಜಗತ್ತಿನ ಮೊದಲ ಸೂಪರ್ ಗಣಕಯಂತ್ರ ಯಾವುದು? 2ನೇ ಪ್ರಶ್ನೆ, ಭಾರತದ ಮೊದಲ ಸೂಪರ್ ಗಣಕಯಂತ್ರ ಯಾವುದು? 3ನೇ ಪ್ರಶ್ನೆ, ಪ್ರಸ್ತುತ ದಿನಮಾನದಲ್ಲಿ ವೇಗವಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂಥ ಜಗತ್ತಿನ ಸೂಪರ್ ಕಂಪ್ಯೂಟರ್ ಯಾವುದು? ಪ್ರಶ್ನೆ 4, ಪ್ರಸ್ತುತ ದಿನಮಾನದಲ್ಲಿ ವೇಗವಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಭಾರತದ ಸೂಪರ್ ಕಂಪ್ಯೂಟರ್ ಯಾವುದು ಅಂತಂದೇಳಿ ಪ್ರಶ್ನೆ ಆಗ್ತಾ ಇದೆ. ತುಂಬ ಸಾರಿ ಏನು ಮಾಡಿದ್ದಾರೆ, ಈ ಒಂದು ಏರಿಯಾದ ಮೇಲೆ ಏನು ಮಾಡಿದ್ದಾರೆ, ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದರೆ ಮೊದಲನೇ ಪ್ರಶ್ನೆಗೆ ನಾನು 4 ಆಯ್ಕೆಗಳನ್ನು ಕೊಡ್ತಾ ಇದ್ದೀನಿ. ನೀವು ಅದರಲ್ಲಿ ಒಂದನ್ನು ಏನು ಮಾಡಬೇಕಾಗ್ತದ, ಚೂಸ್ ಮಾಡಬೇಕಾಗ್ತದ. 1ನೇ ಆಯ್ಕೆ CDC 6600. 1ನೇ ಆಯ್ಕೆ CDC 6600. 2ನೇ ಆಯ್ಕೆ CDC 6400. 2ನೇ ಆಯ್ಕೆ CDC 6400. 3ನೇ ಆಯ್ಕೆ A ಮತ್ತು B ಎರಡೂ ಸರಿ. 3ನೇ ಆಯ್ಕೆ A ಮತ್ತು B ಎರಡೂ ಸರಿ. 4ನೇ ಆಯ್ಕೆ A ಮತ್ತು B ಎರಡು ತಪ್ಪು. A ಮತ್ತು B ಏನಾಗ್ತದ, ಎರಡು ತಪ್ಪಂತ 4ನೇ ಆಯ್ಕೆ ಕೊಡ್ತದ. ಇದಕ್ಕೆ ಸರಿಯಾದ ಉತ್ತರ ನೀವು ಯೋಚನೆ ಮಾಡ್ತೀರಾ? ಯೋಚನೆ ಮಾಡ್ತೀರಾ?
ನಾನೀಗ ಈ ಥರ ಯೋಚನೆ ಮಾಡ್ತೀರಂತಂದೇಳಿ ಕೇಳಬೇಕಂದ್ರೆ ನಾನು ಏನು ಮಾಡ್ಬೇಕಾಗ್ತದೆ, ತರಗತಿಯನ್ನು ಲೈವ್ ಸೆಷನಲ್ಲಿ ನಡೆಸ್ಬೇಕಾಗ್ತದೆ. ನಾನು ಲೈವ್ ಸೆಷನ್ನಲ್ಲಿ ನಡೆಸ್ಬೇಕಾತಂದ್ರೆ ಏನು ಸಮಸ್ಯೆ ಆಗ್ತಾಯಿದೆ ಅಂದರೆ, ಏನು ಮೋರ್ ದೆನ್ 200 ಸಬ್ಸ್ಕ್ರೈಬರ್ಸ್ ಏನಾಗಿರಬೇಕು ನನ್ನ ಚಾನಲ್ಗೆ ಆಗಿರಬೇಕು. ಈಗ ಆಲ್ರೆಡಿ ಒಂದು 60 ಜನ ಆಗಿದ್ದೀರಿ, ಅದು ತುಂಬ ಖುಷಿಯ ವಿಚಾರ. ಅದು 200 ಏನು ಮೋರ್ ದೆನ್ 200 ಸಬ್ಸ್ಕ್ರೈಬರ್ ಆಗಬೇಕಂತಂದೇಳಿ ಅದು ಯೂಟ್ಯೂಬಲ್ಲಿ ಅಪ್ಡೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲರನ್ನು ಕೇಳ್ತಾ ಇದ್ದೀನಿ, ಸ್ವಲ್ಪ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿರಿ. ಇರಲಿ, ಕ್ಷಮೆ ಇರಲಿ ಅನವಶ್ಯಕ ವಿಷಯ ಮಾತಾಡಿದ್ದಕ್ಕೆ. ಇದಾದ ನಂತರದಲ್ಲಿ 1ನೇ ಪ್ರಶ್ನೆಗೆ ಉತ್ತರ ಆಯ್ಕೆ ಎ ಸರಿಯಾಗಿದೆ. ಈಸ್ ಇಟ್ ರೈಟ್? CDC 6600 ಇದು ಜಗತ್ತಿನ ಮೊದಲ ಸೂಪರ್ ಗಣಕಯಂತ್ರ ಆಗಿದೆ. ಇದು ಜಗತ್ತಿನ ಮೊದಲ ಸೂಪರ್ ಕಂಪ್ಯೂಟರ್ ಆಗಿದೆ. ಸರ್, CDC ಅಂತ ಯಾಕೆ ಕೊಟ್ರಿ? CDC ಅಂತ ಯಾಕೆ ಕೊಟ್ರಿ ಅಂದ್ರೆ, ಕಾರ್ಪೊರೇಷನ್ ಡೆವಲಪ್ಮೆಂಟ್ ಏನು ಕಂಪ್ಯೂಟರ್, ಏನು ಕಾರ್ಪೊರೇಷನ್ ಡೆವಲಪ್ಮೆಂಟ್ ಕಂಪ್ಯೂಟರ್ ಅಂತಂದೇಳಿ ಅದರ ಫುಲ್ ಫಾರ್ಮ್ ಆಗಿರ್ತದೆ. ಅದನ್ನ ಹೇಳ್ತೀನಿ ಇನ್ನೊಮ್ಮೆ, ಅದೇನು ಕನ್ಫ್ಯೂಸ್ ಇತ್ತಂದರೆ. CDC 6600 ಏನಾಗಿರ್ತದೆ, ಸೂಪರ್ ಜಗತ್ತಿನ ಮೊದಲ ಸೂಪರ್ ಕಂಪ್ಯೂಟರ್ ಆಗಿರ್ತದೆ. ಆಲ್ಮೋಸ್ಟ್ ಆಲ್ 2ನೇ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿರುತ್ತೆ ಅಂತಂದೇಳಿ ಅಂದ್ಕೊಳ್ತಾ ಇದ್ದೀನಿ ನಾನು. ಯಾಕಂತಂದರೆ, ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಂತಂದೇಳಿ ಕೇಳಿದಂಥ ಸಂದರ್ಭದಲ್ಲಿ ಏನಂತ ಆನ್ಸರ್ ಹಾಕಬೇಕಾಗ್ತದೆ ಅಂದರೆ, ಪರಮ 8000. ನಾನು ಆಯ್ಕೆ ಕೊಡಬೇಕಂತ ಅಂದ್ಕೊಂಡಿದ್ದೆ, ಡೈರೆಕ್ಟಾಗಿ ಆನ್ಸರನ್ನು ಕೊಡ್ತಾ ಇದ್ದೀನಿ. ಭಾರತದ, ಯಾಕಂದರೆ ಅದು ಗೊತ್ತಿರುತ್ತೆ ಅಂತಂದೇಳಿ ಅಂದ್ಕೊಂಡಿದ್ದೀನಿ ನಾನು ನಿಮಗೆಲ್ಲ. ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಂತಂದೇಳಿ ಪ್ರಶ್ನೆ ಕೇಳ್ತಾರ, ಅದು ಪರಮ 8000 ಅಂತ ಹಾಕಬೇಕು. ಅಲ್ಲಿ ಕನ್ಫ್ಯೂಸ್ ಆಗ್ತದೆ. ನಾನು ಆಫ್ಲೈನ್ ತರಗತಿ ಮಾಡಬೇಕಾದ ಸಂದರ್ಭದಲ್ಲಿ ತುಂಬ ಸ್ಪರ್ಧಾರ್ಥಿಗಳನ್ನು ಕೇಳ್ತಾ ಇರ್ತೀನಿ, ಏನು ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಂತ ಕೇಳಿದ್ನಾಗ ಅವರೆಲ್ಲರ ಬಾಯಲ್ಲಿ ಏನು ಬರ್ತದೆ, ಆನ್ಸರ್ ಪರಮ್ ಅಂತ ಬಂದಿರ್ತದೆ. ಈಸ್ ಇಟ್ ಕ್ಲಿಯರ್? ಅಲ್ಲಿ ಮುಂದೆ ಕನ್ಫ್ಯೂಸ್ ಆಗ್ತದೆ. ಅದು 800, 8000, ಏನು 80,000, ಏನು 8 ಲಕ್ಷ ಅಂತಂದೇಳಿ ಕನ್ಫ್ಯೂಸ್ ಬರ್ತದೆ. ಸೊ ಅಲ್ಲಿ ನಿಮ್ಗೆ ಏನಾಗಿರಬೇಕು, ಮೈಂಡಲ್ಲಿ ಇರಬೇಕು, ಪರಮ 8000 ಇಟ್ ಈಸ್ ಎ ಇಂಡಿಯನ್ ಫಸ್ಟ್ ಸೂಪರ್ ಕಂಪ್ಯೂಟರ್. ಇದು ಭಾರತದ ಮೊದಲ ಸೂಪರ್ ಗಣಕಯಂತ್ರ ಅಂತಂದೇಳಿ ನಾವು ನೋಡ್ಕೊಳ್ತಾ ಇದ್ದೀವಿ. ಹಾಗಾದರೆ ಭಾರತದ ಮೊದಲ ಸೂಪರ್ ಗಣಕಯಂತ್ರವನ್ನು ಕಂಡುಹಿಡಿದಂಥವ್ರು ಯಾರಂತಂದೇಳಿ ಪ್ರಶ್ನೆ ಆಗ್ತದೆ. ಏನು ಪಿ ವಿಜಯ ಭಟ್ಕರ್ ಅಂತಂದೇಳಿ, ಏನು ಪಿ ವಿಜಯ ಭಟ್ಕರ್ ಏನು ಮಾಡ್ತಾರೆ, ಏನು ಭಾರತದ ಮೊದಲ ಸೂಪರ್ ಗಣಕಯಂತ್ರವನ್ನು ಕಂಡುಹಿಡಿತಾರೆ. ಹಾಗಾದರೆ 3ನೇ ಪ್ರಶ್ನೆ ಕೇಳಿದ್ದೆ ನಾನು, ಪ್ರಸ್ತುತ ದಿನಮಾನದಲ್ಲಿ ವೇಗವಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂಥ ವೇಗವಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಸೂಪರ್ ಗಣಕಯಂತ್ರ ಯಾವುದಂತಂದೇಳಿ ಕೇಳಿದ್ದೆ. ಅದಕ್ಕೆ 4 ಆಯ್ಕೆಗಳನ್ನು ಕೊಡ್ತಾ ಇದ್ದೀನಿ ನಾನು. ಆಯ್ಕೆ ಎ ಐರಾವತ, ಆಯ್ಕೆ ಬಿ EI ಕ್ಯಾಪ್ಟನ್, ಆಯ್ಕೆ ಸಿ ಏನು ಪರಮ 8000, ಆಯ್ಕೆ ಡಿ ಮೇಲಿನ ಯಾವುದೂ ಅಲ್ಲ. ಇನ್ನೊಮ್ಮೆ ಆಯ್ಕೆಗಳನ್ನು ಕೊಡ್ತಾ ಇದ್ದೀನಿ. ಪ್ರಸ್ತುತ ದಿನಮಾನದಲ್ಲಿ ವೇಗವಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂಥ ಸೂಪರ್ ಕಂಪ್ಯೂಟರ್ ಯಾವುದಂತಂದೇಳಿ ಪ್ರಶ್ನೆ ಕೇಳುವ ಏನೋ ಸಂಭವನೀಯತೆ ತುಂಬ ಇದೆ. ಅಲ್ಲಿ ಆಯ್ಕೆ ಕೊಟ್ಟಿದ್ದೀನಿ, ಐರಾವತ, 2ನೇ ಆಯ್ಕೆ EI ಕ್ಯಾಪ್ಟನ್, 3ನೇ ಆಯ್ಕೆ ಏನು ಕೊಟ್ಟಿದ್ದೀನಿ ನೋಡ್ರಿ, 3ನೇ ಆಯ್ಕೆ 4ನೇ ಆಯ್ಕೆ ಮೇಲಿನ ಯಾವುದಲ್ಲ. 3ನೇ ಆಯ್ಕೆ ಪರಮ 8000 ಅಂತ ಕೊಟ್ಟಿದ್ದೀನಿ, 4ನೇ ಆಯ್ಕೆ ಮೇಲಿನ ಯಾವುದಲ್ಲ ಅಂತಂದೇಳಿ. ಸೊ ಅದಕ್ಕೆ ಉತ್ತರ ಬಂದುಬಿಟ್ಟು ಉತ್ತರ 2ನೇ ಆಯ್ಕೆ ಏನಾಗಿದೆ, ಸರಿಯಾಗಿದೆ. ಏನು, ಪ್ರಸ್ತುತ ವೇಗವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಜಗತ್ತಿನ ಸೂಪರ್ ಕಂಪ್ಯೂಟರ್ ಯಾವುದಂತಂದರೆ EI ಕ್ಯಾಪ್ಟನ್. ಹಾಗಾದರೆ EI ಕ್ಯಾಪ್ಟನನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಸರ್ ಅಂತಂದೇಳಿ ನಿಮ್ಮಲ್ಲಿ ಏನಾದರೂ ಪ್ರಶ್ನೆ ಬಂತಂದರೆ, ಯುರೋಪಿಯನ್ ಯೂನಿಯನ್ ಏನು ಖಂಡ ಏನಿದೆ, ಆ ದೇಶ ಏನಿದೆ, ಆ ದೇಶ ಯುರೋಪಿಯನ್ ಯೂನಿಯನ್ನವರು ಏನು ಮಾಡಿದ್ದಾರೆ, EI ಕ್ಯಾಪ್ಟನನ್ನು ಕಂಡು ಹಿಡಿದಿದ್ದಾರೆ. ಹಾಗಾದರೆ ಪ್ರಸ್ತುತ ದಿನಮಾನದಲ್ಲಿ ವೇಗವಾಗಿ ಕಾರ್ಯನಿರ್ವಹಿಸುವ ಭಾರತದ ಸೂಪರ್ ಕಂಪ್ಯೂಟರ್ ಯಾವುದಂತೇಳಿ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಬಂದುಬಿಟ್ಟು ಐರಾವತ. ಏನು, ಅದಕ್ಕೆ ಆನ್ಸರ್ ಬಂದುಬಿಟ್ಟು ಐರಾವತ. ಸೊ ಇಷ್ಟೆಲ್ಲ ತಿಳಿದುಕೊಂಡಾದ ನಂತರದಲ್ಲಿ ಟೋಟಲ್ ಗಣಕಯಂತ್ರಗಳ ಪ್ರಕಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಮಿನಿ ಕಂಪ್ಯೂಟರು, ಇನ್ನೊಂದು ಮೇನ್ ಫ್ರೇಮ್ ಕಂಪ್ಯೂಟರು, 3ನೇದು ಡೆಸ್ಕ್ಟಾಪ್ ಕಂಪ್ಯೂಟರು, 4ನೇದು ಸೂಪರ್
ಕಂಪ್ಯೂಟರ್. ಈಸ್ ಇಟ್ ಕ್ಲಿಯರ್? 4ನೇದು ಸೂಪರ್ ಕಂಪ್ಯೂಟರ್. ಇಲ್ಲಿ ಒಂದು ಪ್ರಶ್ನೆಯನ್ನು ರೈಸ್ ಮಾಡ್ತಾ ಇದ್ದೀನಿ. ನಾನು ಆಫ್ಲೈನ್ ಕ್ಲಾಸಲ್ಲಿ ಹೇಳ್ತಾ ಇರಬೇಕಾದ್ರೆ ಪದೇ ಪದೇ ಕೇಳ್ತಾ ಇರ್ತೀನಿ, ಯಾಕಂದರೆ ಇದೇ ಪ್ರಶ್ನೆ ಏನಾಗ್ತಾ ಇದೆ, ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ. ಹಾಗಾದರೆ ಈ ಕೆಳಗಿನ ಯಾವುದರಿಂದ ಸೂಪರ್ ಗಣಕಯಂತ್ರಗಳ ವೇಗವನ್ನು ಅಳೆಯುತ್ತೇವೆ? ಈಸ್ ಇಟ್ ಕ್ಲಿಯರ್? ಈ ಕೆಳಗಿನ ಯಾವ ಸಾಧನದಿಂದ ಅಥವಾ ಯಾವ ಯೂನಿಟ್ನಿಂದ ಏನು ಸೂಪರ್ ಗಣಕಯಂತ್ರಗಳ ವೇಗವನ್ನು ಅಳಿತೀವಿ ಅಂತಂದೇಳಿ ಏನಾಗ್ತಾ ಇದೆ, ಪ್ರಶ್ನೆ ಆಗ್ತಾ ಇದೆ. ತುಂಬ ಜಾಗೃತವಾಗಿ ಆನ್ಸರನ್ನು ಹಾಕಬೇಕಾಗ್ತದೆ. ಇದರಲ್ಲಿ ಆಯ್ಕೆಗಳು ಸೂಪರ್ ಗಣಕಯಂತ್ರಗಳ ವೇಗವನ್ನು ಯಾವುದರಲ್ಲಿ ಅಳತೆ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ದೆ. ಆಯ್ಕೆಗಳು MIPS, ಆಯ್ಕೆ ಎ MIPS, ಆಯ್ಕೆ ಬಿ FLOPS ಫ್ಲಾಪ್ಸ್ ಅಂತಂದೇಳಿ ಕರಿತಾ ಇದ್ವಿ, ಆಯ್ಕೆ ಬಿ FLOPS, ಆಯ್ಕೆ ಸಿ DPI, ಆಯ್ಕೆ ಸಿ DPI, ಆಯ್ಕೆ ಡಿ ಮೇಲಿನ ಯಾವುದು ಅಲ್ಲ. ಪ್ರಶ್ನೆ ಏನಂತ ಕೇಳಿದ್ದೀನಿ ಅಂದರೆ, ಸೂಪರ್ ಗಣಕಯಂತ್ರಗಳ ವೇಗವನ್ನು ಈ ಕೆಳಗಿನ ಯಾವ ಯೂನಿಟ್ನಿಂದ ಅಥವಾ ಯಾವ ಅಳತೆ ಸಾಧನದಿಂದ ಅಳತೆ ಮಾಡ್ತಾರೆ ಅಂತಂದೇಳಿ ಪ್ರಶ್ನೆ ಕೇಳಿದ್ದೀನಿ. 4 ಆಯ್ಕೆಗಳನ್ನು ಕೊಟ್ಟಿದ್ದೀನಿ. ಏನು 1ನೇ ಆಯ್ಕೆ ಏನಂತ ಕೊಟ್ಟಿದ್ದೀನಿ ಅಂತಂದರೆ MIPS ಅಂತಂದೇಳಿ ಕೊಟ್ಟಿದ್ದೀನಿ. 2ನೇ ಆಯ್ಕೆ FLOPS ಅಂತಂದೇಳಿ ಕೊಟ್ಟಿದ್ದೀನಿ. 3ನೇ ಆಯ್ಕೆ DPI ಅಂತಂದೇಳಿ ಕೊಟ್ಟಿದ್ದೀನಿ. 4ನೇ ಆಯ್ಕೆ ಮೇಲಿನ ಯಾವುದಲ್ಲ ಅಂತಂದೇಳಿ ಕೊಟ್ಟಿದ್ದೀನಿ. ಏನ್ರಿ ಆನ್ಸರ್? ಯೋಚನೆ ಮಾಡ್ಕೊಳ್ರಿ, ನಿಮ್ಮ ಮೈಂಡಲ್ಲಿ ನೀವು ಯೋಚನೆ ಮಾಡ್ಕೊಳ್ರಿ. ನನಗೆ ಆ ವಿಷಯ ಗೊತ್ತಿದೆಯಾ ಅಂತಂದೇಳಿ ಏನು ಮಾಡ್ಬೇಕಾಗ್ತದೆ, ಅನಲೈಸ್ ಮಾಡ್ಬೇಕಾಗ್ತದೆ. ಯಾವಾಗ ನಮ್ಮನ್ನು ನಾವು ನಮ್ಮ ಮನಸ್ಸಿನ ಜೊತೆ, ನಮ್ಮ ಏನು ಆಲೋಚನೆಗಳ ಜೊತೆ, ನಮ್ಮ ವೈಚಾರಿಕತೆ ಜೊತೆಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಆಗ ನಾವು ಒಂದು ವಿಷಯವನ್ನು ಏನು ಮಾಡ್ತಾ ಇದ್ವಿ, ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ನಿಮ್ಮ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಾದರೆ ಆಯ್ಕೆ ಸರಿಯಾದ ಉತ್ತರ, ಸೂಪರ್ ಗಣಕಯಂತ್ರಗಳ ವೇಗವನ್ನು ಫ್ಲಾಪ್ಸಲ್ಲಿ ಏನು ಮಾಡ್ತಾ ಇದ್ದೀವಿ, ಅಳಿತಾ ಇದ್ದೀವಿ. ಸೂಪರ್ ಗಣಕಯಂತ್ರಗಳ ವೇಗವನ್ನು ಫ್ಲಾಪ್ಸಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಅಳಿತಾ ಇದ್ದೀವಿ. ತುಂಬ ಸಾರಿ ಫ್ಲಾಪ್ಸ್ ಫುಲ್ ಫಾರ್ಮನ್ನು ಕೇಳಿದ್ದಾನೆ, ಏನು ಅಬ್ರಿವೇಷನನ್ನು ಕೇಳಿದ್ದಾನೆ, ಬರ್ಕೊಳ್ರಿ. FLOPS ಫ್ಲಾಪ್ಸ್ನ ಫುಲ್ ಫಾರ್ಮ್ ಹೇಳ್ತಾ ಇದ್ದೀನಿ. ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್. ತುಂಬ ಸಾರಿ ಕೇಳಿದಾನ, ನೀವು ಏನು ವಿಡಿಯೋನ ಹೋಲ್ಡ್ ಮಾಡಿ ಬರ್ಕೊಳ್ರಿ. ಫ್ಲಾಪ್ಸ್ ಫುಲ್ ಫಾರ್ಮು ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್ ಅಂತಂದೇಳಿ. ಏನು ಸೂಪರ್ ಗಣಕಯಂತ್ರಗಳ ವೇಗವನ್ನು ಫ್ಲಾಪ್ಸ್ನಲ್ಲಿ ಅಳಿತಾ ಇದ್ದಾರೆ ಅಂತಂದೇಳಿ ಹೇಳ್ತಾ ಇದ್ದೀನಿ. FLOPS ಫುಲ್ ಫಾರ್ಮ್ ಏನಂದ್ರೆ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್ ಅಂತಂದೇಳಿ ನಾವೇನು ಮಾಡ್ತಾ ಇದ್ವಿ, ಕರಿತೀವಿ. ಸರಿ ಸರ, ಸೂಪರ್ ಗಣಕಯಂತ್ರಗಳ ವೇಗವನ್ನು ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡಲ್ಲಿ ಅಳಿತಾ ಇದ್ದೀವಿ ಅಂತಂದೇಳಿ ಹೇಳ್ತಾ ಇದ್ದೀರಿ. ನೀವು ಪ್ರಶ್ನೆಯನ್ನು ಕೇಳಬೇಕೀಗ, ಸರ ಹಾಗಾದರೆ ಮೇನ್ ಫ್ರೇಮ್ ಗಣಕಯಂತ್ರಗಳನ್ನು ಈ ಕೆಳಗಿನ ಯಾವುದರಲ್ಲಿ ಅಳತೆ ಮಾಡುತ್ತಾರೆ ಪ್ರಶ್ನೆ ಕೇಳಿದ್ದಾನೆ. ಒನ್ ಟೈಮ್ ಇದನ್ನು ಕೇಳ್ತಾನೆ, ಒನ್ ಟೈಮ್ ಅದನ್ನು ಕೇಳ್ತಾನೆ. ಯಾಕಂದರೆ ಅದು ನಿಖರವಾದ ಇಂತಿಷ್ಟೇ ಸಬ್ಜೆಕ್ಟ್, ಗಣಕಯಂತ್ರ ಆಗಿರ್ಬೋದು, ಸಾಮಾನ್ಯ ಕನ್ನಡ ಆಗಿರ್ಬೋದು, ಸಾಮಾನ್ಯ ಇಂಗ್ಲೀಷ್ ಆಗಿರ್ಬೋದು. ಈಸ್ ಇಟ್ ಕ್ಲಿಯರ್? ನಾನು ಒಂದು ಸಣ್ಣ ನಿದರ್ಶನವನ್ನು ಹೇಳ್ತಾ ಇದ್ದೀನಿ. ಅಲ್ಮಿಡಿ ಶಾಸನ ಎಷ್ಟು, ಕ್ರಿಸ್ತ ಪೂರ್ವನ ಕ್ರಿಸ್ತ ಶಕನ? ಅಲ್ಮಿಡಿ ಶಾಸನದ ಕಾಲ ಗೊತ್ತಿದೆನಾ? ಅಲ್ಮಿಡಿ ಶಾಸನದ ಕಾಲ ಕ್ರಿಸ್ತ ಪೂರ್ವನ ಕ್ರಿಸ್ತ ಶಕನ? ಗೊತ್ತಿಲ್ಲ. ಅಲ್ಮಿಡಿ ಶಾಸನದ ಕಾಲ ಕ್ರಿಸ್ತ ಶಕ. ಈಸ್ ಇಟ್ ಕ್ಲಿಯರ್? ಕ್ರಿಸ್ತ ಶಕ 450ರಲ್ಲಿ ಏನಾಗ್ತದೆ, ಅಲ್ಮಿಡಿ ಶಾಸನವನ್ನು ಏನು ಮಾಡ್ತಾರೆ, ಏನು ಬರೀತಾರೆ. ಅವಾಗ ಇದ್ದಿದ್ದ ಅದೇ ಪ್ರಶ್ನೆನೇ ಕೇಳಬೇಕು ಪದೇ ಪದೇ, ಬೇರೆ ಕೇಳಲಿಕ್ಕೆ ಅವಕಾಶಗಳು ಇರೋದಿಲ್ಲ. ಆ ರೀತಿಯಾಗಿ ಈಗ ಏನು 1833ರಲ್ಲಿ ಗಣಕಯಂತ್ರ ಕಂಡು ಹಿಡಿದಿದ್ರು, ಅವಾಗೂ ಫಾದರ್ ಆಫ್ ಕಂಪ್ಯೂಟರ್ ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಅಂತ ಹಾಕಬೇಕು. 2023ರಲ್ಲಿ ಫಾದರ್ ಆಫ್ ಕಂಪ್ಯೂಟರ್ ಯಾರು ಅಂತ ಕೇಳಿದ್ರು ಚಾರ್ಲ್ಸ್ ಬ್ಯಾಬೇಜ್ ಅಂತಲೇ ಹಾಕಬೇಕು. ಈಸ್ ಇಟ್ ಕ್ಲಿಯರ್? ಅದೇ ರೀತಿಯಾಗಿ ಇಂತಿಷ್ಟೇ ವಿಷಯಗಳಿರ್ತದೆ ಗಣಕಯಂತ್ರದಲ್ಲಿ, ಆ ವಿಷಯವನ್ನು ನಾವೇನು ಮಾಡ್ಬೇಕಾಗ್ತದೆ, ನಿಖರವಾಗಿ ತಿಳ್ಕೊಂಡಿರ್ಬೇಕಾಗ್ತದೆ. ಅದು ಕ್ಲಿಯರಾ? ಏನು ಸರ್, ಹಾಗಾದರೆ ಸೂಪರ್ ಗಣಕಯಂತ್ರಗಳ ವೇಗವನ್ನು ಫ್ಲಾಪ್ಸ್ನಲ್ಲಿ ಅಳತೆ ಮಾಡ್ತಾರೆ ಅಂತಂದೇಳಿ ಹೇಳಿಕೊಟ್ರಿ ಸರ. ಹಾಗಾದರೆ ಏನು ಮೇನ್ ಫ್ರೇಮ್ ಗಣಕಯಂತ್ರಗಳ ವೇಗವನ್ನು ಯಾವುದರಲ್ಲಿ ಅಳೆಯುತ್ತಾರೆ ಪ್ರಶ್ನೆ ಮಾಡಿದಾನ? ನಾನು ಹೇಳ್ತಾ ಇದ್ದೀನಿ, ಇದು ಪ್ರಶ್ನೆ ಆಗಿದೆ.
ಏನು ಮೇನ್ ಫ್ರೇಮ್ ಗಣಕಯಂತ್ರಗಳ ವೇಗವನ್ನು ಈ ಕೆಳಗಿನ ಯಾವುದರಲ್ಲಿ ಅಳಿತಾರೆ ಅಂತಂದೇಳಿ ಕೇಳ್ತಾ ಇದ್ದಾನ. ಡೈರೆಕ್ಟಾಗಿ ಆನ್ಸರ್ ಬರ್ಕೊಂಬಿಡಿ, ನಾನು ಹೇಳ್ತಾ ಇದ್ದೀನಿ. MIPS ಸೂಪರ್ ಗಣಕಯಂತ್ರಗಳ ವೇಗವನ್ನು MIPSನಲ್ಲಿ ಅಳತೆ ಮಾಡ್ತಾರೆ. MIPS ಫುಲ್ ಫಾರ್ಮ್ ಹೇಳ್ತಾ ಇದ್ದೀನಿ, ಬರ್ಕೊಳ್ರಿ. ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್. ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ಗಳಲ್ಲಿ ಏನು ಮಾಡ್ತಾರೆ, ಮೇನ್ ಫ್ರೇಮ್ ಗಣಕಯಂತ್ರಗಳ ವೇಗವನ್ನು ಏನು ಮಾಡ್ತಾರೆ, ಅಳಿತಾರೆ. 2 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಒಂದು, ಸೂಪರ್ ಗಣಕಯಂತ್ರಗಳ ವೇಗವನ್ನು ಫ್ಲಾಪ್ಸ್ನಲ್ಲಿ ಅಳತೆ ಮಾಡ್ತೀವಿ, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್ ಅಂತಂದೇಳಿ ಕರಿತಾ ಇದ್ದೀವಿ. ಮೇನ್ ಫ್ರೇಮ್ ಗಣಕಯಂತ್ರಗಳ ವೇಗವನ್ನು ಏನು ಮಾಡ್ತಾರೆ, MIPS ಅಲ್ಲಿ ನಾವು ಅಳತೆ ಮಾಡ್ತಾ ಇದ್ದೀವಿ. MIPS ಅಂದರೆ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಂತಂದೇಳಿ. ಇದು ತುಂಬ ಇಂಪಾರ್ಟೆಂಟು. ಒಂದು ಪ್ರಶ್ನೆ ಮಸ್ಟ್ ಅಂಡ್ ಶುಡ್ ಏನಾಗ್ತದೆ, ರೈಜ್ ಆಗ್ತದೆ. ಏನು ಗಣಕಯಂತ್ರಗಳಲ್ಲಿ ವಿವಿಧ ಸಾಧನೆಗಳನ್ನು ಯಾವುದರಲ್ಲಿ ಅಳಿತಾರೆ ಅಂತಂದೇಳಿ ಒಂದು ಪ್ರಶ್ನೆ ಫಿಕ್ಸ್. ಇವೆರಡರಲ್ಲಿ ಒಂದು ಪ್ರಶ್ನೆ ಆದರೂ ಬರ್ಬೋದು. ಏನು, ಸೂಪರ್ ಗಣಕಯಂತ್ರಗಳ ವೇಗವನ್ನು ಎಲ್ಲಿ ಅಳಿತಾರೆ ಅಂತಾದರೂ ಕೇಳ್ಬೋದು, ಯಾವುದರಲ್ಲಿ ಅಳಿತಾರೆ ಅಂತಾದರೂ ಕೇಳ್ಬೋದು, ಅಥವಾ ಏನು ಮೇನ್ ಫ್ರೇಮ್ ಗಣಕಯಂತ್ರಗಳನ್ನು ಈ ಕೆಳಗಿನ ಯಾವುದರಲ್ಲಿ ಅಳಿತಾರೆ ಅಂತಾದರೂ ಕೇಳ್ಬೋದು. ಅದು ಬಿಟ್ಟಂದರೆ ಏನು, ಅದು ಬರಲಿಲ್ಲಪ್ಪ ಕ್ವಶನ್ ಅಂತಂದರೆ ನೆಕ್ಸ್ಟ್ ಔಟ್ಪುಟ್ ಡಿವೈಸ್ಗಳಂತಂದೇಳಿ ಬರ್ತಾ ಇದ್ದವು. ಏನು, ಪ್ರಿಂಟರ್ ಅಂತಂದೇಳಿ ಬರ್ತದೆ. ಪ್ರಿಂಟರಲ್ಲಿ 4 ಟೈಪ್ ಆದ ಪ್ರಿಂಟರ್ಗಳಿದಾವೆ ಅಂತಂದೇಳಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ತರಗತಿಯಲ್ಲಿ ಕಂಟಿನ್ಯೂ ಮಾಡೋದನ್ನ ಹೇಳ್ತಾ ಇರ್ತೀನಿ. ಆ 4 ಟೈಪ್ ಪ್ರಿಂಟರ್ಗಳಲ್ಲಿ ಯಾವ ಪ್ರಿಂಟರನ್ನು ಯಾವುದರಲ್ಲಿ ಅಳಿತಾರ ಅದು ತುಂಬ ಏನಾಗ್ತದೆ, ತುಂಬ ಇಂಪಾರ್ಟೆಂಟ್ ಆಗ್ತದೆ. ಆ ಪ್ರಿಂಟರಿನ ವೇಗವನ್ನು ಬಿಟ್ಟು ಅಂದರೆ ಮಾನಿಟರ್ ಅಂತಂದೇಳಿ ಬರ್ತಾ ಇದ್ದಾವೆ. ಇಸ್ ಇಟ್ ಕ್ಲಿಯರ್? ಮಾನಿಟರಿನ ವೇಗವನ್ನು ಯಾವುದರಲ್ಲಿ ಅಳಿತಾರೆ ಅಂತಂದೇಳಿ ತುಂಬ ಸಾರಿ ಪ್ರಶ್ನೆ ಏನು ಮಾಡಿದಾನ. ಮಾನಿಟರ್ಗಳ ವೇಗವನ್ನು DPIಗಳಲ್ಲಿ ಅಳಿತಾರ, ಡಾಟ್ಸ್ ಪರ್ ಇಂಚ್ ಅಂತಂದೇಳಿ DPIಗಳಲ್ಲಿ ಅಳಿತಾರ. ನೀವು ವಿಲೇಜ್ ಅಕೌಂಟೆಂಟ್ ಬರೆದಿರ್ತಂದರೆ, ಎಕ್ಸಾಮನ್ನು ಬರೆದಿರ್ತಂದ್ರೆ ಅದರಲ್ಲಿನೂ ತುಂಬ ಸಾರಿ ಆಗಿದೆ. 2015 ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟನ ಹಳೆಯ ಪ್ರಶ್ನೆ ಪತ್ರಿಕೆನ ತೆಗೆದು ನೋಡ್ರಿ, ಅಲ್ಲಿ ಕೊಟ್ಟಿದ್ದಾರೆ. ಮಾನಿಟರಿನ ವೇಗವನ್ನು ಈ ಕೆಳಗಿನ ಯಾವುದರಲ್ಲಿ ಅಳಿತಾರೆ ಅಂತಂದೇಳಿ ಕೇಳಿದಾನ. DPIಗಳಲ್ಲಿ ಅಳಿತಾರ, ಡಾಟ್ಸ್ ಪರ್ ಇಂಚ್ಗಳಲ್ಲಿ ಅಳಿತಾರೆ. ಅದನ್ನ ಮುಂದೆ ಕಾನ್ಸೆಪ್ಟ್ ಬಂದದ್ನಾಗ ಹೇಳ್ಕೊಡ್ತೇವೆ. ಇಷ್ಟು ಏನಾಗ್ತದ, ಏನು ಮಷಿನ್ ಲ್ಯಾಂಗ್ವೇಜ್ಗಳನ್ನು ಮಾತಾಡಿದೆ. ಟೋಟಲ್ 3 ಲ್ಯಾಂಗ್ವೇಜ್ಗಳು: ಮಷಿನ್ ಲೆವೆಲ್ ಲ್ಯಾಂಗ್ವೇಜು, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜು, ಐ ಲೆವೆಲ್ ಲ್ಯಾಂಗ್ವೇಜ್ ಅಂತಂದೇಳಿ 3 ಟೈಪ್ ಲ್ಯಾಂಗ್ವೇಜನ್ನು ನೋಡಿಕೊಂಡೆ. ಅದಾದ ನಂತರದಲ್ಲಿ ಏನು ಮಾಡಿದೆ, ಗಣಕಯಂತ್ರಗಳು ಕಾರ್ಯವನ್ನು ನಿರ್ವಹಿಸುವ ಆಧಾರದ ಮೇಲೆ ಪ್ರಮುಖವಾಗಿ 3 ಪ್ರಕಾರಗಳು: ಒಂದು ಡಿಜಿಟಲ್ ಕಂಪ್ಯೂಟರ್, ಇನ್ನೊಂದು ಅನಲಾಗ್ ಕಂಪ್ಯೂಟರು, ಅನದರನ್ನು ಹೈಬ್ರಿಡ್ ಕಂಪ್ಯೂಟರ್. ಅದಾದ ನಂತರದಲ್ಲಿ ಅವುಗಳ ಭೌತಿಕ ರಚನೆಗಳಿಗೆ ಅನುಗುಣವಾಗಿ ಮತ್ತು 5 ಪ್ರಕಾರಗಳನ್ನು ನಾವು ಮಾಡಿದ್ದೀವಿ ಅಂತಂದು ಹೇಳಿದ್ದೀನಿ. ಒಂದು ಮಿನಿ ಕಂಪ್ಯೂಟರ್, ಇನ್ನೊಂದು ಮೇನ್ ಫ್ರೇಮ್ ಕಂಪ್ಯೂಟರು, ಅನದರನ್ನು ಡೆಸ್ಕ್ಟಾಪ್ ಕಂಪ್ಯೂಟರು, 4ನೇದು ಸೂಪರ್ ಕಂಪ್ಯೂಟರ್, 5ನೇದು ಲ್ಯಾಪ್ಟಾಪ್ ಕಂಪ್ಯೂಟರ್. ಹಾಗಾದರೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಅಂತಂದ್ರೆ ಏನೆಂದರೆ, ಬಳಕೆಗೆ ಅನುಗುಣವಾಗಿ ಕಾರ್ಯನಿರ್ವಹಣೆಯ ಒತ್ತಡದ ಕಾರ್ಯನಿರ್ವಹಣೆ ನಿರ್ವಹಿಸಲು ಗಣಕಯಂತ್ರಗಳನ್ನು ನಮ್ಮ ಜೊತೆನೇ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭಗಳು ಬಂತು. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಲ್ಯಾಪ್ಟಾಪ್ ಕಂಪ್ಯೂಟರ್ಗಳನ್ನು ಕಂಡುಹಿಡಿತಾರೆ. ಲ್ಯಾಪ್ಟಾಪ್ ಕಂಪ್ಯೂಟರ್ ಅಂದರೆ ಪರ್ಸ್ನಲ್ ಟ್ಯಾಬ್ಗಳಂತಂದೇಳಿ ನಾವೇನು ಮಾಡ್ಬೋದು, ಅವುಗಳನ್ನು ಕರಿಬೋದು. ಇಷ್ಟು ಗಣಕಯಂತ್ರಗಳಲ್ಲಿ 5 ಪ್ರಕಾರಗಳಂತಂದೇಳಿ ನಾನು ನೋಡ್ಕೊಂಡೆ ಹೌದಲ್ರಿ. ನೋಡ್ರಿ, ಅದನ್ನು ನಿಮಗೆ ತಿಳಿಲಿಲ್ಲಪ್ಪ ಅಂದರೆ ಇನ್ನೊಮ್ಮೆ ವಿಡಿಯೋನ ಚೆಕ್ ಮಾಡ್ಕೊಳ್ರಿ. ನಾನು ಒಂದು ಮಾತನ್ನು ಪದೇ ಹೇಳ್ತಾ ಇರ್ತೀನಿ. ಒಂದು ವಿಷಯದ ಕುರಿತು 10 ಪುಸ್ತಕಗಳನ್ನು ಓದೋದಕ್ಕಿಂತ, ಒಂದು ವಿಷಯದ ಕುರಿತು 10 ಪುಸ್ತಕಗಳನ್ನು ಓದೋದಕ್ಕಿಂತ ಒಂದೇ ಪುಸ್ತಕವನ್ನು ಏನು ಮಾಡಬೇಕಾಗ್ತದೆ, 10 ಬೇರೆ ಓದಬೇಕಂತಂದೇಳಿ ಎಲ್ಲೋ ಕೇಳಿದಂಥ ಮಾತು. ಯಾಕಂದರೆ 10 ಬೇರೆ ಬೇರೆ ವಿಷಯಗಳನ್ನು ನೋಡೋದಕ್ಕಿಂತ ಒಂದೇ ವಿಷಯವನ್ನು ಏನು ಮಾಡಬೇಕಾಗ್ತದೆ, 10 ಬೇರೆ ಹೇಳ್ಬೇಕಾಗಿರ್ತದೆ ಅಷ್ಟೇ. ಈಗ ಸೂಪರ್ ಗಣಕಯಂತ್ರಗಳ ವೇಗವನ್ನು ಯಾವುದ್ರಲ್ಲಿ ಹೇಳ್ತಾರಂದ್ರೆ, ನಾನು ಹೇಳಿದ್ರು ಫ್ಲಾಪ್ಸಲ್ಲಿ ಅಂತಲೇ ಹೇಳ್ತಾ ಇದ್ದೀನಿ, ಇನ್ನೊಬ್ರು ಸರ್ ಹೇಳಿದ್ರು ಫ್ಲಾಪ್ಸಲ್ಲಿ ಅಂತಂದೇಳಿ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಹೇಳಿದ್ರು ಫ್ಲಾಪ್ಸಲ್ಲಿ ಅಂತಂದೇನು ಹೇಳ್ತಾ ಇದ್ದಾರೆ. ನೀವು ಬುಕ್ಕಲ್ಲಿ ಓದಿದ್ರು ಫ್ಲಾಪ್ಸಲ್ಲಿ ಅಂತಂದೇಳಿ ಹೇಳ್ತಾ ಇದ್ದಾರೆ. ಎಲ್ಲದರಲ್ಲಿ ವಿಷಯ ಒಂದೇ ಇದೆ ಅಂದರೆ ಒಂದೇ ವಿಷಯವನ್ನು ಏನು ಮಾಡಬೇಕಾಗ್ತದೆ, ಪದೇ ನೋಡಬೇಕಾಗ್ತದೆ. ಅದಾದ ನಂತರದಲ್ಲಿ 5 ಪ್ರಕಾರಗಳನ್ನು ನಾವು ನೋಡ್ಕೊಂಡಿದ್ದೀವಿ. ಈಸ್ ಇಟ್ ಕ್ಲಿಯರ್?
ಆ 5 ಪ್ರಕಾರಗಳನ್ನು ನೋಡಿಕೊಂಡಾದ ನಂತರದಲ್ಲಿ ಉನ್ನತ ಮಟ್ಟದ ಭಾಷೆಗಳಂತಂದೇಳಿ ಬರ್ತಾ ಇದ್ದಾವೆ. ನಾನು ಹೇಳಿದೆ ಟೋಟಲು 3 ಪ್ರಕಾರದ ಭಾಷೆಗಳಂತಂದೇಳಿ ಹೇಳಿದ್ದೀನಿ. ಒಂದು ಮಷಿನ್ ಲೆವೆಲ್ ಲ್ಯಾಂಗ್ವೇಜು, ಅನದರ್ ಒನ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜು, ಥರ್ಡ್ ಒನ್ನು ಐ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ಕೊಟ್ಟಿದ್ದೀನಿ. ಹಾಗಾದರೆ ಉನ್ನತ ಮಟ್ಟದ ಭಾಷೆಗಳು ತುಂಬ ಇಂಪಾರ್ಟೆಂಟ್ ಆಗ್ತಾವೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಉನ್ನತ ಮಟ್ಟದ ಭಾಷೆಗಳು ಏನಾಗ್ತಾ ಇದ್ದಾವೆ, ತುಂಬ ಇಂಪಾರ್ಟೆಂಟ್ ಆಗ್ತಾ ಇದ್ದಾವೆ. ಪ್ರಶ್ನೆ 2 ಟೈಪ್ ಬರ್ತದೆ. ನಾನು ಇಷ್ಟು ನಿಖರವಾಗಿ ಹೇಳ್ತಿದ್ದೆ ಅಂದರೆ ಪ್ರಶ್ನೆ ಏನು 2 ಟೈಪಲ್ಲಿ ಏನಾಗ್ತದೆ, ರೈಸ್ ಆಗ್ತದೆ. ಒಂದು ಪ್ರಕಾರ ಪ್ರಶ್ನೆ ಯಾವ ರೀತಿ ರೈಸ್ ಆಗ್ತದೆ ಅಂದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಮಟ್ಟದ ಭಾಷೆಗೆ ಉದಾಹರಣೆ ಆಗಿದೆ? ಕ್ಲಿಯರ್? ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಮಟ್ಟದ ಭಾಷೆಗೆ ಉದಾಹರಣೆ ಆಗಿದೆ? ಪ್ರಶ್ನೆ ಒಂದು ಟೈಪ್ ಬಂದಿರುತ್ತೆ. ಸರ್ ಹಿಂಗೆ ಪ್ರಶ್ನೆ ಬರಲಿಲ್ಲಪ್ಪ, ಸರ್ ಹಿಂಗೆ ಬರಲಿಲ್ಲ ಅಂದರೆ ಹೆಂಗೆ ಬರ್ತದ್ರಿ ಪ್ರಶ್ನೆ? ಇನ್ನು ಆ ಪ್ರಶ್ನೆಯನ್ನು ತಿರುಚಿರ್ತಾನ, ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಮಟ್ಟದ ಭಾಷೆಗೆ ಉದಾಹರಣೆ ಅಲ್ಲ ಅಂತ ಕೇಳ್ತಾನೆ. ಇಸ್ ಇಟ್ ಕ್ಲಿಯರ್? ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಮಟ್ಟದ ಭಾಷೆಗೆ ಉದಾಹರಣೆ ಅಲ್ಲ ಅಂತ ಕೇಳಿರ್ತಾನೆ. ಪ್ರಶ್ನೆನ ಮಸ್ಟ್ ಅಂಡ್ ಶುಡ್ ನೋಡ್ಕೋಬೇಕಾ, ಹೌದಂತ ಕೇಳಿದಾನ ಏನು ಅಲ್ಲಂತ ಕೇಳಿದಾನ, ಸರಿ ಅಂತ ಕೇಳಿದಾನ ಏನು ತಪ್ಪಂತ ಕೇಳಿದಾನ, ಅದು ಇಂಪಾರ್ಟೆಂಟ್ ಆಗ್ತದೆ. ನಾನು ಎಲ್ಲ ಸ್ಪರ್ಧಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ, ಒಂದು ಪ್ರಶ್ನೆಯನ್ನು ಮಸ್ಟ್ ಆ್ಯಂಡ್ ಶುಡ್ ನೀವೇನು ಮಾಡಬೇಕಾಗ್ತದೆ, 2 ಟೈಮ್ ಓದಬೇಕಾಗ್ತದೆ. ಪ್ರಶ್ನೆ ಅರ್ಥ ಆದರೆ ಓಕೆ, ಮತ್ತು ಅರ್ಥ ಆಗಿದ್ದು ಸಮೇತ 2 ಬಾರಿ ಓದ್ರಿ ಅಂತಂದೇಳಿ ಹೇಳ್ತಾ ಇಲ್ಲ ನಾನು. ಯಾವ ಪ್ರಶ್ನೆ ಅರ್ಥ ಆಗ್ತಾ ಇರಲ್ಲ ನೋಡು, ಆ ಪ್ರಶ್ನೆನ ಏನು ಮಾಡಬೇಕಾಗ್ತದೆ, 2 ಟೈಮು ಓದಬೇಕಾಗ್ತದೆ. ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಮಟ್ಟದ ಭಾಷೆ ಆಗಿದೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಒಂದು ಉನ್ನತ ಮಟ್ಟದ ಭಾಷೆಯನ್ನು ಕೊಟ್ಟಿರ್ತಾನ, 3 ಆಯ್ಕೆಗಳನ್ನು ಏನು ಮಾಡಿರ್ತಾನ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉನ್ನತ ಮಟ್ಟದ ಭಾಷೆ ಅಲ್ಲದನ್ನು ಕೊಟ್ಟಿರ್ತಾನೆ. ಗಣಕಯಂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟರ್ಮಿನಾಲಜಿಗಳನ್ನು ಅಲ್ಲಿ ಏನಾದ್ರೂ ಕೊಟ್ಟಿರ್ತಾನೆ. ಕ್ಲಿಯರ್? ಸಪೋಸ್ ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಮಟ್ಟದ ಭಾಷೆ ಅಲ್ಲ, ವಿಚ್ ಈಸ್ ನಾಟ್ ಹೈ ಲೆವೆಲ್ ಲ್ಯಾಂಗ್ವೇಜ್, ಏನು ವಿಚ್ ಇಸ್ ನಾಟ್ ಎಕ್ಸಾಂಪಲ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್, ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಮಟ್ಟದ ಭಾಷೆಗೆ ಉದಾಹರಣೆ ಅಲ್ಲ ಅಂತ ಕೇಳಿದತ್ನ್ಯಾಗ 3 ಉನ್ನತ ಮಟ್ಟದ ಭಾಷೆಯನ್ನು ಕೊಟ್ಟಿರ್ತಾನೆ, ಒಂದು ಬೇರೆ ಟರ್ಮಿನಾಲಜಿ ಪದವನ್ನು ಕೊಟ್ಟಿರ್ತಾನೆ. ಕ್ಲಿಯರ್? ಹಾಗಾದರೆ ಸರಿ ಸರ ಪ್ರಶ್ನೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಕೊಟ್ರಿ, ಗೊತ್ತಾಯ್ತು ರೀ ನಮಗೆ. ಹಾಗಾದರೆ ಉನ್ನತ ಮಟ್ಟದ ಭಾಷೆಗಳು ಯಾವ್ಯಾವ ರೀ ಸರ್? ನಿಮ್ಮಲ್ಲಿ ಪ್ರಶ್ನೆ ಬರಬೇಕು, ವಿಚಾರಗಳನ್ನು ಬರಬೇಕು. ಟೋಟಲ್ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಏನು ಹೇಳಿದೆ ನೋಡಿ, ಕಾರ್ಯವನ್ನು ಏನು ತತ್ವಗಳನ್ನು, ಅದರ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಪ್ರಶ್ನೆಯನ್ನು ಕೇಳಿದ್ದಾರೆ, ನೀವು ಒಂದು ಏನು ಕ್ಲಿಯರಲ್ಲಿ ಇರಬೇಕು. ಈ ಕೆಳಗಿನ ಪ್ರಶ್ನೆ ಹೇಳ್ತಾ ಇದ್ದೀನಿ, ಬರ್ಕೊಳ್ಳೋರು ಯಾರಾದರೂ ಆಸಕ್ತಿ ಇತ್ತಂದ್ರೆ ಬರ್ಕೊಳ್ರಿ. ಈ ಕೆಳಗಿನ ಯಾವುದು ಉನ್ನತ ಮಟ್ಟದ ಭಾಷೆಗೆ, ಈ ಕೆಳಗಿನ ಯಾವುದು ಉನ್ನತ ಮಟ್ಟದ ಭಾಷೆಗೆ ಉದಾಹರಣೆ ಆಗಿದೆ? ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಮಟ್ಟದ ಭಾಷೆಗೆ ಉದಾಹರಣೆ ಆಗಿದೆ? ಹೌದಾ? ಯಾವುದು ಹೌದಂತ ಕೇಳ್ತಾ ಇದ್ದೀನಿ, ಮೈಂಡಲ್ಲಿರಬೇಕು. ಆಯ್ಕೆ ಎ, ಕೋಬೋಲ್. ಆಯ್ಕೆ ಬಿ ಬೇಸಿಕ್. ಆಯ್ಕೆ ಸಿ C++. ಆಯ್ಕೆ C++. ಆಯ್ಕೆ ಡಿ C++ ಅನ್ನೋದು ಒಂದು ಭಾಷೆ ರೀ, ಸಿ ಅನ್ನೋದು ಒಂದು ಭಾಷೆ ರೀ, ಅದು ನೆನಪಲ್ಲಿ ಇರ್ಬೇಕು ನಿಮಗೆ. ಮತ್ತೇನು ಸರ್ ಕನ್ಫ್ಯೂಸ್ ಮಾಡ್ಕೊಂಡು ಉಲ್ಟಾ ಪಲ್ಟಾ ಮಾಡೋಕೈತಾರ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಆಯ್ಕೆಗಳು 4 ಕೊಟ್ಟಿದ್ದೀನಿ. 1ನೇ ಆಯ್ಕೆ ಕೋಬೋಲ್ ಅಂತ ಬರ್ಕೊಳ್ರಿ, ಅದನ್ನ ಫುಲ್ ಫಾರ್ಮ್ ಹೇಳ್ಕೊಡ್ತೀನಿ ನೆಕ್ಸ್ಟು. ಆಯ್ಕೆ ಬಿ ಬೇಸಿಕ್. ಆಯ್ಕೆ ಸಿ C++. ಆಯ್ಕೆ ಡಿ ಸಿ. ಮತ್ತೆ ಕೆಳಗ ಈಗ ನೋಡಿದಿರಲ್ಲ ಪ್ರಶ್ನೆ ಪತ್ರಿಕೆ ಹೆಂಗೆ ಬರೋಕೈತೈತೆ ಅಂತ. ಪ್ರಶ್ನೆ ಪತ್ರಿಕೆ ನೋಡಿದೈತ್ನಾಗ ನಮಗೆಲ್ಲ ನೆನಪಾಗಿಬಿಡ್ತಾವೆ, ಪೂರ್ವಜನ್ಮದ ನೆನಪುಗಳು ನೆನಪಾಗ್ತಾ ಇದ್ದಾವೆ. ಹೌದಾ? ಪ್ರಶ್ನೆ ಪತ್ರಿಕೆ ಹೆಂಗಿರುತ್ತೆ ಅಂದರೆ, ಒಂದೇ ಪದದಲ್ಲಿ ಆನ್ಸರ್ ಐತೆ ಅಂತ ಹುಡ್ಕೋಬೇಕು ನಾವು, ಅದು ಸಿಗಂಗಿಲ್ಲ ರೀ. ಮತ್ತು ಕೆಳಗ ಎ ಸರಿ, ಬಿ ಸರಿ, ಎ ಬಿ ಸರಿ, ಎ ಬಿ ಸಿ ಸರಿ,
ಮೇಲಿನ ಎಲ್ಲವೂ ಸರಿ, ಮೇಲಿನ ಎಲ್ಲವೂ ತಪ್ಪು. ನಮಗೇನು ಗೊತ್ತು? ನೀರಿಳಿಯದ ಗಂಟಲಲ್ಲಿ ಕಡಬನ್ನು ತುರುಕಿದಂತಾಯಿತು. ಹೌದಾ? ಸರ್ ಆನ್ಸರೇ ಗೊತ್ತಿಲ್ಲರಿ. ಎಲ್ಲಿ ಮತ್ತೆ ಎಲ್ಲಿ ಹೋಗಂದಿ, ಬಿ ಎಲ್ಲಿ ಹೋಗಂದಿ, ಎರಡೂ ಸರಿನಾ, ಏನು ಎರಡೂ ತಪ್ಪ, ಏನು ಮೂರೂ ಸರಿನಾ, ಮೂರೂ ತಪ್ಪ, ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದ. ಏನು ನಾನು ಹೇಳ್ದಂಗೆ, ನೀನು ഇരുಳು ಕಂಡ ಬಾವಿಗೆ ಹಗಲು ಬಿದ್ದಂತೆ. ಹೌದಾ? ರಾತ್ರಿ ಆ ಬಾವಿ ನೋಡ್ಕೊಂಡಿರ್ತೀವಿ ರೀ, ಆ ಹಗಲತ್ತು ಅದಕ್ಕೆ ಬೀಳ್ತಕ್ಕಂಥ ಪ್ರಸಂಗಗಳಾಗ್ತಾ ಇದ್ದಾವೆ. ಆನ್ಸರ್ ಗೊತ್ತಿರ್ತದ, ಸ್ವಲ್ಪ ಅದರಲ್ಲಿ ಏನು ನಿಖರತೆ ಇದ್ದಂತಾಗ ಏನಾಗ್ತದೆ, ಆನ್ಸರ್ ನನಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹೌದಾ? ಅದು ಆಗ್ಬೋದಾ? ಸ್ವಲ್ಪ ವಿಷಯ ಹಾರ್ಡ್ ಇದೆ, ದಯವಿಟ್ಟು ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿರಿ. ಏನು ಇದ್ದಷ್ಟು ಮಟೀರಿಯಲ್ನಲ್ಲಿ ನಾನು ನಿಮಗೆ ಏನು ಮಾಡ್ತಾಯಿದ್ದೀನಿ, ಕ್ಲಾಸನ್ನು ಕೊಡಲಿಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ದಯವಿಟ್ಟು ನಾನು ಹೇಳ್ದಂಗೆ ವಿಷಯ ಯಾವ ಪ್ರದೇಶದಿಂದ ಬರ್ತಾಯಿದೆ ಅನ್ನೋದಕ್ಕಿಂತ ಯಾವ ವ್ಯಕ್ತಿಯಿಂದ ಬರ್ತಾಯಿದೆ ಅನ್ನೋದು ಏನಾಗ್ತದೆ, ಇಂಪಾರ್ಟೆಂಟ್ ಆಗ್ತದೆ. ಈಸ್ ಇಟ್ ಕ್ಲಿಯರ್? ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಇನ್ನೂ ಸ್ವಲ್ಪ ಅಪ್ಡೇಟನ್ನು ಮಾಡ್ತೀನಿ ಕ್ಲಾಸನ್ನು. ಇದು ಪ್ರಾರಂಭದ ತರಗತಿ ಆಗಿರೋದರಿಂದ ಸ್ವಲ್ಪ ನಿಮ್ಮಿಂದ ಸಹಾಯ ಸಹಕಾರ ಏನಾಗ್ತದೆ, ಬೇಕಾಗ್ತದೆ. ಸಹಾಯ ಸಹಕಾರ ಅಂದರೆ ಮತ್ತೇನು ದುಡ್ಡು ಕೊಡೋದು ಬೇಕಾಗಿಲ್ಲ. ದಯವಿಟ್ಟು ಈ ವಿಡಿಯೋನ ಏನು ಮಾಡಿರಿ, ಹೆಚ್ಚು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿರಿ. ನಿಮ್ಮ ಏನು ಅಣ್ಣ ತಮ್ಮ ಯಾರೋ ನಿಮ್ಮ ಗೆಳತಿಯರಿಗೆ ಬೇಕಾಗಿತ್ತಂದ್ರೆ ಅವರು ಯೂಸ್ ಮಾಡ್ಕೊಳ್ತಾರೆ. ಏನು ಬಚ್ಚಿಟ್ಟ ಜ್ಞಾನ ಏನಾಗ್ತದೆ, ಕೊಳಿತದ, ಬಿಚ್ಚಿಟ್ಟ ಜ್ಞಾನ ಒಳಿತದ ಎಂಬ ನಾಣ್ಣುಡಿಯಂತೆ ದಯವಿಟ್ಟು ಹೇಳ್ಕೊಳ್ರಿ. ಈಗ ಕಾನ್ಸೆಪ್ಟಿಗೆ ಬರ್ರಿ. ಕ್ಲಿಯರ್? ಕಾನ್ಸೆಪ್ಟ್ ಎಷ್ಟು ಆಯ್ಕೆಗಳು ಸರಿ? ಆಯ್ಕೆಗಳನ್ನು ಕೊಟ್ಟಿದ್ದೆ. ಎ ಸರಿ, ಆಯ್ಕೆ ಎ ಸರಿ, ಆಯ್ಕೆ ಬಿ ಸರಿ, ಆಯ್ಕೆ ಸಿ ಎ ಬಿ ಸಿ ಸರಿ, ಆಯ್ಕೆ ಡಿ ಎ ಬಿ ಸಿ ಡಿ ಸರಿ. ಆಯ್ಕೆಗಳನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಾನು. ಆಯ್ಕೆ ಎ ಸರಿ, ಆಯ್ಕೆ ಬಿ ಸರಿ, ಆಯ್ಕೆ ಸಿ ಎ ಬಿ ಸಿ 3 ಸರಿ, ಆಯ್ಕೆ ಡಿ ಎ ಬಿ ಸಿ ಡಿ 4 ಸರಿ. ಇಲ್ಲಿ ಏನಾಗ್ತದ, ಎಲ್ಲ ವಿಷಯ ನಮ್ಗೆ ಏನು ನಿಖರವಾಗಿ ಗೊತ್ತಿದ್ದಾಗ ಮಾತ್ರ ಏನಾಗ್ತದ, ನಾವು ಉತ್ತರವನ್ನು ಹಾಕ್ಲಿಕ್ಕೆ ಸಾಧ್ಯ ಆಗ್ತದ. ಉತ್ತರವನ್ನು ಹಾಕ್ಲಿಕ್ಕೆ ಏನಾಗ್ತದ, ಸಾಧ್ಯ ಆಗ್ತದ. ಇಲ್ಲಿ ಉತ್ತರ ಬಂದುಬಿಟ್ಟು 4ನೇ ಆಯ್ಕೆ ಸರಿಯಾಗಿದೆ. ಆಯ್ಕೆ ಎನೂ ಸರಿಯಾಗಿದೆ, ಆಯ್ಕೆ ಬಿನೂ ಸರಿಯಾಗಿದೆ, ಆಯ್ಕೆ ಸಿನೂ ಸರಿಯಾಗಿದೆ, ಆಯ್ಕೆ ಡಿನೂ ಸರಿಯಾಗಿದೆ. ಅಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಏನು ಕೊಬೋಲ್, ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಬೇಸಿಕ್, ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್. C++, ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಸಿ, ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಈಸ್ ಇಟ್ ಕ್ಲಿಯರ್? ಈ 4 ಭಾಷೆಗಳು ಏನಾಗ್ತಾವ, ಉನ್ನತ ಮಟ್ಟದ ಭಾಷೆಗೆ ಉದಾಹರಣೆ ಆಗಿದ್ದಾವ. C++ ಲ್ಯಾಂಗ್ವೇಜನ್ನು, ಸಿ ಲ್ಯಾಂಗ್ವೇಜನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಟೈಮ್ ಕೇಳಿದನೋ ಅದು ಲೆಕ್ಕಕ್ಕೇ ಇಲ್ಲ. ಈಸ್ ಇಟ್ ಕ್ಲಿಯರ್? ಅದೊಂದು ನೆನಪಲ್ಲಿ ಇಟ್ಕೊಳ್ಬೇಕು. ಮೇಲಿನ ಎಲ್ಲವೂ ಏನಾಗಿದ್ದಾವ, ಸರಿಯಾಗಿದ್ದಾವ. ಹಾಗಾಗಿ ಆಯ್ಕೆ 4 ಎ ಬಿ ಸಿ ಡಿ ಎಲ್ಲವೂ ಸರಿಯಾಗಿದ್ದಾವ. ಕ್ಲಿಯರ? ಅದಾದ ನಂತರದ್ದು ಸರ್ ನೆಕ್ಸ್ಟ್ ಹೆಂಗೆ ಪ್ರಶ್ನೆ ಬರ್ತವೆ. ಈಗ ಏನು ಕಾನ್ಸೆಪ್ಟಿಗೆ ಬರೋಣ. ಉನ್ನತ ಮಟ್ಟದ ಭಾಷೆಗಳಂತಂದೇಳಿ ನಾವೇನು ಮಾಡಿದ್ವಿ, 8 ಉನ್ನತ ಮಟ್ಟದ ಭಾಷೆಗಳಿದಾವೆ ಅಂತಂದೇಳಿ ನಾನು ಹೇಳಿದ್ದೀನಿ. ಅದರಲ್ಲಿ 4 ಕ್ಲಿಯರ್ ಆದವು. ಹೌದಾ? ಯಾವ್ಯಾವ ಅಂದರೆ, ಒಂದು ಕೊಬಾಲ್, ಇನ್ನೊಂದು ಬೇಸಿಕ್, ಅನ್ನೋದರ ಒಂದು C++, 4ನೇದು ಸಿ. ಸರ್ ಹಾಗಾದರೆ ಇನ್ನು 4 ಭಾಷೆಗಳು ಯಾವ್ರಿ ನಿಮ್ಮಲ್ಲಿ ಏನಾಗ್ತದ, ಪ್ರಶ್ನೆಯನ್ನು ಬರಬೇಕಾಗ್ತದ. ಹಾಗಾದರೆ 5ನೇ ಉನ್ನತ ಮಟ್ಟದ ಭಾಷೆ ADA. ಇಷ್ಟ ರೀತಿ ಭಾಷೆ ಹೆಸರನ್ನ ಅಷ್ಟೇ, ADA. ಅದು 3 ಏನು ಅಕ್ಷರಗಳು ಸೇರಿ ಒಂದು ಭಾಷೆ, ADA. ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್. ADA ಉನ್ನತ ಮಟ್ಟದ ಭಾಷೆಯನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಲೇಡಿ ಲವಲಸಾದ ಬೈರನ್ ಅಥವಾ ಲೇಡಿ ಬೈರನ್ ಅಂತಾದರೂ ನೀವೇನು ಮಾಡ್ಬೋದು, ಕರೆಯಬಹುದು. ಉನ್ನತ ಮಟ್ಟದ ಭಾಷೆಯನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಲೇಡಿ ಲವಲಸಾದ ಬೈರನ್, ಲೇಡಿ ಬೈರನ್ ಅಂತಂದು ಸಹ ನಾವು ಅವ್ರನ್ನ ಏನು ಮಾಡ್ತಾಯಿದ್ವಿ, ಕರಿತಾ ಇದ್ವಿ. ಆ ಮಹಿಳೆಯನ್ನು ನಾವೇನು ಮಾಡ್ತಾಯಿದ್ವಿ, ಲೇಡಿ ಬೈರನ್ ಅಂತಂದೇಳಿ ಆ ಉನ್ನತ ಮಟ್ಟದ ಭಾಷೆಯನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಅಂತಂದೇಳಿ ಹೇಳ್ತಾ ಇದ್ವಿ. ಸರಿ ಸರ್, 5 ಒಂದು ಕೊಬೋಲು, 2 ಬೇಸಿಕ್, 3ನೇದು C++, 4ನೇದು ಸಿ, 5ನೇದು ADA. 5 ಉನ್ನತ ಮಟ್ಟದ ಭಾಷೆಗಳದು. ಸರ್ ಹಾಗಾದರೆ 6ನೇ ಉನ್ನತ ಮಟ್ಟದ ಭಾಷೆ ಯಾವುದು ಅಂತಂದೇಳಿ ನಿಮ್ಮಲ್ಲಿ ಏನು ಬರ್ತದ, ಪ್ರಶ್ನೆ ಬರ್ತದ. ಜಾವಾ. 6ನೇ ಉನ್ನತ ಮಟ್ಟದ ಭಾಷೆ ಯಾವುದಂತ ಕೇಳ್ತಾರ, ಜಾವಾ. ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಹೈ ಲೆವೆಲ್
ಲ್ಯಾಂಗ್ವೇಜಸ್. ಸರ್ 7ನೇ ಉನ್ನತ ಮಟ್ಟದ ಭಾಷೆ ಯಾವುದಂತಂದೇಳಿ ಪ್ರಶ್ನೆ ಬರ್ತದ. ಫೋರ್ಟ್ರಾನ್ 7ನೇ ಉನ್ನತ ಮಟ್ಟದ ಭಾಷೆ ಯಾವುದಂತ ಪ್ರಶ್ನೆ ಬರ್ತದ. ಫೋರ್ಟ್ರಾನ್ ಅಂದ್ರೆ ಫಾರ್ಮುಲಾ ಟ್ರಾನ್ಸ್ಲೇಷನ್ ಅಂತಂದೇಳಿ, FORTRAN. ಏನು ಮಟೀರಿಯಲ್ಸ್ಗಳನ್ನ ತರಿಸ್ತಾ ಇದ್ದೀನಿ, ಬೋರ್ಡ್ಗಳನ್ನು, ಆ ಬೋರ್ಡ್ ಮೇಲೆ ಡಿಟೆಕ್ಟ್ ಮಾಡಿ ಹೇಳಿದತ್ನಾಗ ನಿಮ್ಗೆ ಏನಾಗ್ತದೆ, ಇನ್ನೂ ಕ್ಲಿಯರಾಗಿ ಏನಾಗ್ತದೆ ಅರ್ಥ ಆಗ್ತದೆ. ಸ್ವಲ್ಪ ಒಂದು 4 ದಿನ ಅದೇನಾಗ್ತದೆ ಮಟೀರಿಯಲ್ಸ್ ಬರೋಕ್ಕೆ ಲೇಟ್ ಆಗ್ತದೆ. ನಾನು ಬೋರ್ಡ್ ಮೇಲೆ ಡಿಟೆಕ್ಟ್ ಮಾಡಿದರೆ ನಿಮ್ಗೆ ಇನ್ನೂ ಏನಾಗ್ತದೆ ಕ್ಲಿಯರಾಗಿ ಅರ್ಥ ಆಗ್ತದೆ. ನನ್ನ ಮನಸ್ಸಿನ ಏನು ಆಶೆ ನಿಮ್ಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಈಸ್ ಇಟ್ ಕ್ಲಿಯರ್? ಏನು ಫೋರ್ಟ್ರಾನ್ ಫಾರ್ಮುಲಾ ಟ್ರಾನ್ಸ್ಲೇಷನ್ ಅಂತಂದೇಳಿ ಬರ್ತದೆ. ಸರ್ ಹಾಗಾದರೆ ಲಾಸ್ಟ್ ಕೊನೆಯ ಉನ್ನತ ಮಟ್ಟದ ಭಾಷೆ ಯಾವುದು ಅಂತಂದೇಳಿ ನಿಮ್ಮಲ್ಲಿ ಏನು ಬರ್ತದೆ ಪ್ರಶ್ನೆ ಬರ್ತದೆ. ಒಂದು ಯಾವುದು ಹೇಳಿದ್ದೀನಿ, ಕೋಬೋಲು, 2ನೇದು ಬೇಸಿಕ್ಕು, 3ನೇದು C++, 4ನೇದು C, 5ನೇದು ಯಾವುದಂತ ಹೇಳ್ಕೊಟ್ಟಿದ್ದೀನಿ ADA, 6ನೇದು ಏನಂತ ಹೇಳ್ಕೊಟ್ಟಿದ್ದೀನಿ DBMS, 7ನೇದು ಏನಂತ ಹೇಳ್ಕೊಟ್ಟಿದ್ದೀನಿ ಜಾವಾ, 8ನೇದು ಫೋರ್ಟ್ರಾನ್. ಈ DBMS ಒಂದು ಹೇಳಿರಲಿಲ್ಲ. DBMS ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜಸ್. ಟೋಟಲ್ 8 ಉನ್ನತ ಮಟ್ಟದ ಭಾಷೆಗಳು ಇರ್ತಾವಂತ ಹೇಳಿದ್ದೀನಿ. ಎಷ್ಟೇ ಟೈಮ್ ಪ್ರಶ್ನೆ ಕೇಳಲಿ ಅವೇ 8 ಭಾಷೆಯಲ್ಲಿ ಕೇಳಬೇಕು, ಕೇಳೇ ಕೇಳ್ತಾರೆ. ನೀವು ಬರಿಬೇಕಷ್ಟ. ಬರಿಬೇಕಂದ್ರೆ ಫಸ್ಟ್ ಓದಬೇಕಂದ್ರೆ ಅಟ್ಲೀಸ್ಟ್ ನೀವಾದರೂ ಸ್ವಂತ ಓದಬೇಕು, ಇಲ್ಲ ಆನ್ಲೈನ್ ಕ್ಲಾಸಸಲ್ಲಿ ಸಿಗ್ತಕ್ಕಂಥ ನಿಖರವಾದ ಮಾಹಿತಿಯನ್ನು ನೋಡ್ಕೊಳ್ಬೇಕಾಗ್ತದೆ. ಈಸ್ ಇಟ್ ಕ್ಲಿಯರ್? ಟೋಟಲ್ 8 ಭಾಷೆಗಳು. ಐ ಕ್ಯಾನ್ ರಿಪೀಟ್ ಅಗೇನ್. ಒಂದು ಏನು ಕೋಬೋಲ್, 2ನೇದು ಬೇಸಿಕ್, 3ನೇದು C++, 4ನೇದು C, 5ನೇದು ಏನು ADA, 6ನೇದು ಏನು DBMS, 7ನೇದು ಜಾವಾ, 8ನೇದು ಫೋರ್ಟ್ರಾನ್. ಇದರಲ್ಲಿ 2 ಫುಲ್ ಫಾರ್ಮನ್ನು ತುಂಬ ಸಾರಿ ಕೇಳಿದ್ದಾನೆ. ಯಾವ್ಯಾವ ಸರ್ ಫುಲ್ ಫಾರ್ಮ್ ಅಂತಂದ್ರೆ ಕೋಬೋಲ್ COBOL, ಇದರ ವಿಸ್ತೃತ ರೂಪ ಏನಂತಂದೇಳಿ ತುಂಬ ಸಾರಿ ಪ್ರಶ್ನೆಯನ್ನು ಮಾಡಿದಾನೆ. COBOL ಕೋಬೋಲ್ನ ಫುಲ್ ಫಾರ್ಮನ್ನು ತುಂಬ ಸಾರಿ ಕೇಳಿದಾನೆ. ಬರ್ಕೊಳ್ರಿ, ಯಾರಾದರೂ ಬರ್ಕೊಳ್ಳೋರು ಇತ್ತಂದ್ರೆ ಬರ್ಕೊಳ್ರಿ. ಕೋಬೋಲ್ ಕಾಮನ್, CO ಸೇರಿ ಕಾಮನ್, BO ಕಾಮನ್, ಬಿಸ್ನೆಸ್, B ಅಂದರೆ ಬಿಸ್ನೆಸ್, O ಅಂದ್ರೆ ಓರಿಯೆಂಟೆಡ್, L ಅಂದ್ರೆ ಲ್ಯಾಂಗ್ವೇಜ್. ಕ್ಲಿಯರಾ? ಕಾಮನ್, ಬಿಸ್ನೆಸ್, ಓರಿಯೆಂಟೆಡ್, ಲ್ಯಾಂಗ್ವೇಜ್. ತುಂಬ ಸಾರಿ ಪ್ರಶ್ನೆಯನ್ನು ಕೇಳಿದಾನ. ನಿಮ್ಮಲ್ಲಿ ಯಾರಾದ್ರೂ ಹಳೆಯ ಪ್ರಶ್ನೆ ಪತ್ರಿಕೆಗಳು ಇತ್ತಂದ್ರೆ ಅದನ್ನು ನೋಡ್ಕೊಳ್ರಿ. ಕಾಮನ್, ಬಿಸ್ನೆಸ್, ಓರಿಯೆಂಟೆಡ್ ಲ್ಯಾಂಗ್ವೇಜು, ಕೋಬೋಲ್ ಅಂತಂದೇಳಿ ನಾವು ಕರಿತಾ ಇದ್ದೀವಿ. ಇದ್ರದ್ದು ಫುಲ್ ಫಾರ್ಮನ್ನು ಕೇಳಿದಾನೆ. ಇದಾದರೆ ನೆಕ್ಸ್ಟ್ ಯಾವ್ದು ಕೇಳಿದಾನ್ರಿ ಸರ್ ಅಂತಂದೇಳಿ ಮನೆಯಲ್ಲಿ ಇರ್ತದೆ ಪ್ರಶ್ನೆ ಬರ್ತದೆ. DBMS ಫುಲ್ ಫಾರ್ಮನ್ನು ಕೇಳಿದಾನ. DBMS ಫುಲ್ ಫಾರ್ಮನ್ನು ಬರ್ಕೊಳ್ರಿ. ಡಾಟಾ ಬೇಸ್ ಮ್ಯಾನೇಜ್ಮೆಂಟ್, ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಈಸ್ ಇಟ್ ಕ್ಲಿಯರ್? ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, DBMS ಅನ್ನೋ ಫುಲ್ ಫಾರ್ಮನ್ನು ಕೇಳಿದಾನ. ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ತುಂಬ ಇಂಪಾರ್ಟೆಂಟ್ ಇವೆರಡು ಫುಲ್ ಫಾರ್ಮ್ಗಳು. ಒಂದು ಕೋಬೋಲ್, ಇನ್ನೊಂದು DBMS. ಕೋಬೋಲ್ ಫುಲ್ ಫಾರ್ಮ್ ಐ ಕ್ಯಾನ್ ರಿಪೀಟ್, ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. DBMS ಫುಲ್ ಫಾರ್ಮ್ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದಾದ ನಂತರದಲ್ಲಿ ಫೋರ್ಟ್ರಾನ್ ಒನ್ ಟೈಮ್ ಪ್ರಶ್ನೆ ಕೇಳಿದ್ದ. ಏನು ಉನ್ನತ ಮಟ್ಟದ ಭಾಷೆ ಹೇಳಿದಿನಲ್ರಿ, ಅದನ್ನು ಫೋರ್ಟ್ರಾನ್ ಫುಲ್ ಫಾರ್ಮನ್ನು ಕೇಳಿದ್ದ. FORTRAN. ಫೋರ್ಟ್ರಾನ್ ಅಂದ್ರೆ ಫಾರ್ಮುಲಾ ಟ್ರಾನ್ಸ್ಲೇಷನ್ ಅಂತಂದೇಳಿ. ಏನು ಫಾರ್ಮುಲಾ ಟ್ರಾನ್ಸ್ಲೇಷನ್, ಇದ್ರದ್ದು ಒಂದು ಫುಲ್ ಫಾರ್ಮ್ ಕೇಳಿ. ಸರಿ ರೀ, ಉನ್ನತ ಮಟ್ಟದ ಭಾಷೆಯಲ್ಲಿ ಈ 3 ಫುಲ್ ಫಾರ್ಮನ್ನು ಕೇಳಿದ್ದಂತ ಹೇಳ್ತಾ ಇದ್ರಿ ಸರ್. ಮತ್ತೆ ಉನ್ನತ ಮಟ್ಟದ ಭಾಷೆ ಮೇಲೆ ಹೆಂಗೆ ಪ್ರಶ್ನೆಗಳು ಬರ್ಬೋದು ರೀ ಸರ್? ಪ್ರಶ್ನೆ ಹಾಕಬೇಕು. ನೀವು ಲೈವ್ ಸೆಷನ್ ಇತ್ತಂದ್ರೆ ಅಲ್ಲಿ ಕಮೆಂಟ್ಸ್ ಮಾಡ್ತಾಯಿದ್ರಿ, ನಾನು ನೋಡಿ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾಯಿದ್ದೆ. ಬಟ್ ಏನು ಈಗ ತಾನೇ ಯೂಟ್ಯೂಬ್ ಚಾನಲ್ ಆರಂಭ ಆಗಿರೋದರಿಂದ ಆ ಅವಕಾಶ ನನಗಿಲ್ಲ. ಅದು ಯಾವ ರೀತಿಯಾಗಿ ಅದನ್ನ ಇದು ಮಾಡಬೇಕಂತ ನನಗೂ ಸ್ವಲ್ಪ ಇನ್ನೂ ಐಡಿಯಾ ಇಲ್ಲ. ಅದನ್ನು ಅಪ್ಡೇಟ್ ಮಾಡಿಸ್ತೀನಿ ನಾನು, ಯಾವ ರೀತಿಯಾಗಿ ಲೈವ್ ಸೆಷನನ್ನು ಕ್ಲಾಸ್ ಕೊಡಬೇಕಂತಂದೇಳಿ. ಏನು ಎಲ್ಲಿಗೆ ಆನ್ಸರನ್ನು ನೋಡ್ಕೊಂಡಿದ್ದೀರಿ ಅಂತಂದರೆ 3 ಫುಲ್. ಮತ್ತು ಯಾವ ಟೈಪ್ ಪ್ರಶ್ನೆಗಳನ್ನು ಕೇಳ್ಬೋದು ರೀ ಸರ್ ಅಂತಂದೇಳಿ ಪ್ರಶ್ನೆ ಬಂದೈತ್ನ್ಯಾಗ ಪ್ರಶ್ನೆ ತಗೊಳ್ರಿ.
ಸಿ ಎಂಬ ಲ್ಯಾಂಗ್ವೇಜನ್ನು ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಪ್ರಶ್ನೆ ಕೇಳಿದಾನ. ಸಿ ಎಂಬ ಲ್ಯಾಂಗ್ವೇಜನ್ನು ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಪ್ರಶ್ನೆಯನ್ನು ಕೇಳಿದಾನ. ಆಯ್ಕೆಗಳನ್ನು ತಗೊಳ್ರಿ. ಆಯ್ಕೆ ಎ ಜಾನ್ ಸ್ಟ್ರಾಸ್ಟ್ರಪ್, ಆಯ್ಕೆ ಎ ಜಾನ್ ಸ್ಟ್ರಾಸ್ಟ್ರಪ್. ಆಯ್ಕೆ ಬಿ ಡೆನಿಸ್ ರಿಚ್ಚಿ, ಆಯ್ಕೆ ಬಿ ಡೆನಿಸ್ ರಿಚ್ಚಿ. ಆಯ್ಕೆ ಸಿ ಲೇಡಿ ಬೈರನ್, ಆಯ್ಕೆ ಸಿ ಲೇಡಿ ಬೈರನ್. ಆಯ್ಕೆ ಡಿ ಚಾರ್ಲ್ಸ್ ಬ್ಯಾಬೇಜ್, ಆಯ್ಕೆ ಸಿ ಚಾರ್ಲ್ಸ್ ಬ್ಯಾಬೇಜ್. ಏನ್ರಿ ಆನ್ಸರ್? ಇಲ್ಲಿ ಆನ್ಸರ್ ಏನಾಗಬೇಕಂತಂದರೆ ಸಿ ಲ್ಯಾಂಗ್ವೇಜನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಆಯ್ಕೆ ಬಿ ಹಾಕಬೇಕು. ಏನು ಆಯ್ಕೆ ಬಿ ಏನಂತ ಬರೆಸಿದ್ದೀನಿ ಅಂದ್ರೆ ಡೆನಿಸ್ ರಿಚ್ಚಿ, ಆಯ್ಕೆ ಬಿ ಡೆನಿಸ್ ರಿಚ್ಚಿ. ಸರಿ ಸರ, ಸಿ ಲ್ಯಾಂಗ್ವೇಜನ್ನು ಕಂಡುಹಿಡಿದವ್ರು ಯಾರಂತ ಗೊತ್ತಾಯಿತು, ಡೆನಿಸ್ ರಿಚ್ಚಿ. ಹಾಗಾದರೆ C++ ಲ್ಯಾಂಗ್ವೇಜನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಪ್ರಶ್ನೆ ಬರಬೇಕು, ಹೌದಾ? ಸಿ ಲ್ಯಾಂಗ್ವೇಜನ್ನು ಕಂಡುಹಿಡಿದವ್ರು ಯಾರಂತ ಪ್ರಶ್ನೆ ಬಂದಿದ್ದಾನಂದರೆ ತೆಗೆದಿದ್ದಾನಂದರೆ ರೈಸ್ ಆಗಿದೆ ಅಂದರೆ ನೆಕ್ಸ್ಟ್ C++ ಲ್ಯಾಂಗ್ವೇಜ್ ಯಾರು ಕಂಡುಹಿಡಿದಾರಂತ ಪ್ರಶ್ನೆ ತೆಗಿತಾನೆ. ಅದು ನಿಮಗೆ ಕಾಮನ್ ಸೆನ್ಸ್ ಗೊತ್ತಿರಬೇಕು. C++ ಲ್ಯಾಂಗ್ವೇಜನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು, ಪ್ರಶ್ನೆ ಚೇಂಜು, ಅದೇ ಆಯ್ಕೆಗಳು 4 ಸೇಮ್ ಆಯ್ಕೆಗಳು. ನೀವು ಬರ್ಕೊಳ್ರಿ ಇನ್ನೊಮ್ಮೆ, ಅದೇ 4 ಆಯ್ಕೆಗಳು. 4 ಆಯ್ಕೆಗಳಲ್ಲಿ ಏನಾಗ್ತದ, ಆಯ್ಕೆ 1 ಸರಿ ಆಗ್ತದ. ಜಾನ್ ಸ್ಟ್ರಾಸ್ಟ್ರಪ್. ಏನ್ರಿ? ಜಾನ್ ಸ್ಟ್ರಾಸ್ಟ್ರಪ್. ಸಿ ಲ್ಯಾಂಗ್ವೇಜನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಡೆನಿಸ್ ರಿಚ್ಚಿ. ಕ್ಲಿಯರಾ? ಸಿ ಲ್ಯಾಂಗ್ವೇಜನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಡೆನಿಸ್ ರಿಚ್ಚಿ. C++ ಲ್ಯಾಂಗ್ವೇಜನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಜಾನ್ ಸ್ಟ್ರಾಸ್ಟ್ರಪ್. ಹಾಗಾದರೆ 3ನೇ ಪ್ರಶ್ನೆ, ADA ಭಾಷೆಯನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು? ADA ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದೀನಿ. ADA ಭಾಷೆಯನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಪ್ರಶ್ನೆ ಬರ್ತದೆ. ಏನ್ರಿ ಆನ್ಸರ್? ಅವೇ ಆಯ್ಕೆಗಳು. ಈಗ ಗೊತ್ತಾಯ್ತು ನಮ್ಮ ಆನ್ಲೈನ್ ನೋಡೋಂಥವ್ರಿಗೆ. ಯಾಕೆ ಹೇಳ್ರಿ, ಆಲ್ರೆಡಿ ಇಬ್ಬರು ಔಟ್ ಆಗಿಬಿಟ್ಟಿದ್ದಾರೆ. ಕ್ಲಿಯರಾ? ಅಂದರೆ ಬೇರೆ ಪ್ರಶ್ನೆಗೆ ಅವ್ರು ಉತ್ತರ ಆಗಿದ್ದಾರೆ. ಉಳಿದಿರ್ತಕ್ಕಂಥದ್ದು 2 ಆಯ್ಕೆಗಳು. ಆಯ್ಕೆ ಏನೂ ಅಲ್ಲ, ಆಯ್ಕೆ ಬಿನೂ ಅಲ್ಲ, ಆಯ್ಕೆ ಸಿ ಸರಿಯಾದ ಉತ್ತರ ಆಗ್ತದೆ. ಕ್ಲಿಯರಾ? ADA ಭಾಷೆಯನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರಾಗ್ತಾರ? ಲೇಡಿ ಲವಲಸ ಆದ ಬೈರನ್ ಅಥವಾ ಲೇಡಿ ಬೈರನ್ ADA ಭಾಷೆಯನ್ನು ಕಂಡುಹಿಡಿದಿರ್ತಕ್ಕಂಥ ಮಹಿಳೆ ಆಗಿರ್ತಾಳೆ. ಟೋಟಲ್ ಇದರಲ್ಲಿ 1 ಪ್ರಶ್ನೆ ಕಡ್ಡಾಯವಾಗಿ ಬರ್ತದ. ಏನು ಉನ್ನತ ಮಟ್ಟದ ಭಾಷೆಯಲ್ಲಿ 1 ಪ್ರಶ್ನೆ ಕಡ್ಡಾಯವಾಗಿ ಬರ್ತದ. ಸಪೋಸ್ ಬರಲಿಲ್ಲ ಅಂದರೆ ನಂದು ಡೈರೆಕ್ಟಾಗಿ ಬಂದು ಕಮೆಂಟ್ಸ್ ಮಾಡಿರಿ, ಇಲ್ಲಾಂದ್ರೆ ನಂದು ಅಲ್ಲಿ ಮೊಬೈಲ್ ನಂಬರ್ ಇರ್ತದೆ, ಡೈರೆಕ್ಟಾಗಿ ಮೊಬೈಲ್ ನಂಬರಿಗೆ ಕಾಲ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಕ್ಲಿಯರಾ? ಮೊಬೈಲ್ ನಂಬರ್ ಬೇಕಾದರೆ ಹೇಳ್ತಾ ಇದ್ದೀನಿ. ನನ್ನ ಏನು ಚಾನಲಲ್ಲಿ ಇದೆ, ಈಸ್ ಇಟ್ ಕ್ಲಿಯರ್? 9008956340. ಏನು 9008956340. ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಆ ಪ್ರಶ್ನೆ ಏನಾದರೂ ಬರಲಿಲ್ಲ ಅಂದ್ರೆ ನನಗೆ ಕಾಲ್ ಮಾಡಿ ಕೇಳ್ರಿ ನೀವು. ಸರ್ ಈ ಥರ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರಿ ಸರ, ಪ್ರಶ್ನೆ ಬಂದಿಲ್ಲ ನೋಡ್ರಿ ಸರ್ ಅಂತಂದೇಳಿ ಆಗ್ಬೋದಲ್ಲ. ಇದಾದ ನಂತರದಲ್ಲಿ ಏನೇ ಈ ಪ್ರೊಸೆಸ್ ಆದ ನಂತರದಲ್ಲಿ ಏನಾಗ್ತದೆ ಕಾನ್ಸೆಪ್ಟ್, ನೆಕ್ಸ್ಟ್ ಏನು ಉನ್ನತ ಮಟ್ಟದ ಭಾಷೆಗಳನ್ನು ನೋಡ್ಕೊಂಡು ನಾನು ಸಿಂಪಲಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ. ಇನ್ನೊಂದು ವಿಷಯದಲ್ಲಿ ಇದು ಹೌದಾ ನಿಜನಾ? ಬೇಸಿಕ್ ಇಲ್ಲಿವರೆಗೆ ನೀವೇನು ಅಂದ್ಕೊಂಡಿದ್ರಿ ಹೇಳ್ರಿ ನೋಡೋಣ. ಬೇಸಿಕ್ ಅಂದರೆ ಏನು ಅಂದ್ಕೊಂಡಿದ್ರಿ ನೀವು? ಹೇಳ್ರಿ. ಬೇಸಿಕ್ ಅಂತಂದ್ರೆ ನೀವು ಅಂದ್ಕೊಂಡಿರ್ತಕ್ಕಂಥ ಕಾನ್ಸೆಪ್ಟ್ ಏನಂತ ನನಗೆ ಗೊತ್ತಿದೆ. ಬೇಸಿಕ್ ಅನ್ನೋದು ಒಂದು ಕೋರ್ಸ್ ಅಂದ್ಕೊಂಡಿದ್ರಿ ನೀವು. ಈಸ್ ಇಟ್ ಕ್ಲಿಯರ್? ಬೇಸಿಕ್ ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್. 2 ಟೈಮ್ ಪ್ರಶ್ನೆ ಕೇಳಿದಾನೆ, 2 ಟೈಮು ಸ್ಪರ್ಧಾರ್ಥಿಗಳು ಏನು ಹಾಕಿದ್ದಾರೆ, ರಾಂಗ್ ಹಾಕಿದ್ದಾರೆ. ಯಾಕಂದರೆ ಅವರೆಲ್ಲರೂ ಅಂದ್ಕೊಂಡ್ಬಿಟ್ಟಿರ್ತಾರೆ ಬೇಸಿಕ್ ಎಂಬುದು ಏನಂತ ಅಂದ್ಕೊಂಡಿರ್ತಾರೆ, ಇಟ್ ಈಸ್ ಎ ಕೋರ್ಸ್ ಅಂತ ಅಂದ್ಕೊಂಡಿರ್ತಾರೆ. ಕ್ಲಿಯರಾ? ಇಟ್ ಈಸ್ ನಾಟ್ ಎ ಕೋರ್ಸ್. ಇಸ್ ಇಟ್ ಕ್ಲಿಯರ್? ನೀವೇನು ಗಣಕಯಂತ್ರ ಏನು ಕಂಪ್ಯೂಟರ್ ಕಲಿಬೇಕಾಗಂಥ ಸಂದರ್ಭದಲ್ಲಿ ಹೋಗಿಬಿಟ್ಟಿರ್ತೀರಿ, ಅವಾಗ ಹೇಳ್ತಾರೆ ಬೇಸಿಕ್ ಮಾಡ್ತೇನೆ ನೀನು ಅಂತಂದೇಳಿ ಕೇಳ್ತಿರ್ತಾರೆ. ಹೌದಾ? ಅದೇ ಥರ ಹೇಳ್ತಾ ಇದ್ದೀನಿ. 2 ಟೈಮ್ ಪ್ರಶ್ನೆ ಮಾಡಿದ್ದಾನೆ. ಬೇಕಂದ್ರೆ ನಿಮ್ಮ ಹಳೆಯ ಪ್ರಶ್ನೆ ಪತ್ರಿಕೆ ಅಂತ ತೆಗೆದು ನೋಡ್ರಿ. ಬೇಸಿಕ್ ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಅಂತ ಕೇಳಿದ್ದಾನೆ. ಬೇಸಿಕ್ ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತಂದೇಳಿ ಹಾಕ್ಬೇಕು ಆಗ್ತದೆ. ಈಸ್ ಇಟ್ ಕ್ಲಿಯರ್? ನಿನ್ನೆಯ ತರಗತಿಯಲ್ಲಿ 3 ಸಬ್ ಟಾಪಿಕ್ಗಳನ್ನು ಹೇಳ್ಕೊಟ್ಟಿದ್ದೆ. ಯಾವ್ಯಾವ ಅಂದರೆ ಇಂಟ್ರಡಕ್ಷನ್ ಆಫ್ ಕಂಪ್ಯೂಟರ್ ಹೇಳ್ಕೊಟ್ಟಿದ್ದೆ. ಅದಾದ ನಂತರದಲ್ಲಿ ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಹೇಳ್ಕೊಟ್ಟಿದ್ದೆ. ಅದಾದ ನಂತರದಲ್ಲಿ ಏನು ಮಾಡಿಕೊಟ್ಟಿದ್ದೆ, ಜನರೇಷನ್ಸ್ ಆಫ್ ಕಂಪ್ಯೂಟರ್ ಹೇಳ್ಕೊಟ್ಟಿದ್ದೆ.
ಇಂದಿನ ತರಗತಿಯಲ್ಲಿ 3 ಕಾನ್ಸೆಪ್ಟ್ಗಳನ್ನು ಹೇಳಿಕೊಡ್ತಾ ಇದ್ದೀನಿ. ಆ 3 ಕಾನ್ಸೆಪ್ಟ್ಗಳು ಏನಂತಂದರೆ ಗಣಕಯಂತ್ರದ ಕಾರ್ಯನಿರ್ವಹಣೆಗೆ ಅನುಗುಣವಾಗಿ 3 ಪ್ರಕಾರಗಳು ಅದನ್ನು ಹೇಳಿಕೊಟ್ಟಿದ್ದೀನಿ. ಮತ್ತು ಲ್ಯಾಂಗ್ವೇಜ್ಗಳನ್ನು ಹೇಳಿಕೊಟ್ಟಿದ್ದೀನಿ. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತಂದೇಳಿ ಹೇಳ್ಕೊಟ್ಟಿದ್ದೀನಿ. ಅದಾದ ನಂತರದಲ್ಲಿ ಗಣಕಯಂತ್ರದ 3 ಪ್ರಕಾರಗಳನ್ನು ಹೇಳ್ಕೊಟ್ಟಿದ್ದೀನಿ. ಒಂದು ಡಿಜಿಟಲ್ ಕಂಪ್ಯೂಟರ್, ಇನ್ನೊಂದು ಅನಲಾಗ್ ಕಂಪ್ಯೂಟರ್, ಅನ್ನೋದರನ್ನು ಹೈಬ್ರಿಡ್ ಕಂಪ್ಯೂಟರ್ ಅಂತ ಹೇಳ್ಕೊಟ್ಟಿದ್ದೀನಿ. ಇದಾದ ನಂತರದಲ್ಲಿ ಏನು ಹೇಳ್ಕೊಟ್ಟಿದ್ದೀನಿ, ಟೋಟಲ್ ಆಗಿ ಗಣಕಯಂತ್ರಗಳನ್ನು ಭೌತಿಕ ಅವುಗಳ ರಚನೆಗೆ ಅನುಗುಣವಾಗಿ 5 ಪ್ರಕಾರಗಳನ್ನು ಅಂತಂದೇಳಿ ಹೇಳ್ಕೊಟ್ಟಿದ್ದೀನಿ. ಆ 5 ಪ್ರಕಾರಗಳು ಯಾವ ಅಂತಂದರೆ ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಡೆಸ್ಕ್ಟಾಪ್ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್ ಮತ್ತು ಪರ್ಸ್ನಲ್ ಕಂಪ್ಯೂಟರ್. ಇಟ್ ಮೀನ್ಸ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಅಂತಂದೇಳಿ ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ಇಂಪಾರ್ಟೆಂಟ್ ಏನು ಬರ್ತದೆ ಅಂತ ಹೇಳಿದ್ರೆ ಮೇನ್ ಫ್ರೇಮ್ ಗಣಕಯಂತ್ರಗಳ ದಕ್ಷತೆಯನ್ನು ಅಥವಾ ವೇಗವನ್ನು ಅದರಲ್ಲಿ ಅಳಿತೀವಿ ಅಂತಂದು ಹೇಳಿಕೊಟ್ಟಿದ್ದೀನಿ. MIPS ಅಲ್ಲಿ ಅಳಿತೀವಿ ಅಂತಂದು ಹೇಳ್ಕೊಟ್ಟಿದ್ದೀನಿ. MIPS ಅಂದರೆ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಂತಂದೇಳಿ ಹೇಳ್ತಾ ಇದ್ದೀನಿ. ಅದೇ ರೀತಿಗೆ ಸೂಪರ್ ಗಣಕಯಂತ್ರಗಳ ವೇಗವನ್ನು ಯಾವುದರಲ್ಲಿ ಅಳಿತಾರೆ ಅಂತಂದೇಳಿ ಕೇಳಿದ್ದೀನಿ. ಸೂಪರ್ ಗಣಕಯಂತ್ರಗಳ ವೇಗವನ್ನು ಫ್ಲಾಪ್ಸಲ್ಲಿ ಅಳಿತಾರೆ ಅಂತಂದೇಳಿ ಕೊಟ್ಟಿದ್ದೀನಿ. ಫ್ಲೋಟಿಂಗ್ ಪಾಯಿಂಟ್ ಆಪ್ರೇಷನ್ಸ್ ಪರ್ ಸೆಕೆಂಡ್ ಅಂತಂದೇಳಿ ಹೇಳ್ಕೊಟ್ಟಿದ್ದೀನಿ. ಅದಾದ ನಂತರದಲ್ಲಿ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಂತಂದ್ರೆ ಪರಮ 8000 ಹಾಕಬೇಕು. ಜಗತ್ತಿನ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಂದ್ರೆ CDC 6600 ಅಂತಂದೇಳಿ ಹಾಕಬೇಕು. ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ನ ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರಂತ ಕೇಳಿದಾಗ P. ವಿಜಯ ಭಟ್ಕರ್ ಅಂತಂದೇಳಿ ಹಾಕಬೇಕು. ಪ್ರಸ್ತುತ ವೇಗವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಜಗತ್ತಿನ ಸೂಪರ್ ಕಂಪ್ಯೂಟರ್ ಯಾವುದಂತ ಕೇಳಿದ್ರೆ ಏನಂತ ಹಾಕಬೇಕು, EI ಕ್ಯಾಪ್ಟನ್ ಅಂತಂದೇಳಿ ಹಾಕಬೇಕು. ಪ್ರಸ್ತುತ ವೇಗವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಭಾರತದ ಸೂಪರ್ ಕಂಪ್ಯೂಟರ್ ಯಾವುದಂತಂದೇಳಿ ಕೇಳ್ತಾರೆ, ಐರಾವತ್ ಅಂತೇಳಿ ಹಾಕಬೇಕು. ಇದಾದ ನಂತರದಲ್ಲಿ ಏನು ಮಾಡಿದೆ, ಉನ್ನತ ಮಟ್ಟದ ಭಾಷೆಗಳ ಬಗ್ಗೆ ಮಾತಾಡಿದ್ದೀನಿ. ಉನ್ನತ ಮಟ್ಟದ ಭಾಷೆಗಳು ಟೋಟಲ್ಲು 8 ಇದಾವೆ ಅಂತಂದೇಳಿ ಹೇಳಿದ್ದೀನಿ. 2 ಟೈಪ್ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಮಟ್ಟದ ಭಾಷೆ ಹೌದು ಅಂತಂದು ಕೇಳ್ತಾರೆ. ಅದು ಬಿಟ್ಟರೆ ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಮಟ್ಟದ ಭಾಷೆ ಅಲ್ಲ ಅಂತಂದೇಳಿ ಕೇಳ್ತಾ ಇದ್ದಾರೆ. ಈಸ್ ಇಟ್ ಕ್ಲಿಯರ್? ಅದು ಒಂದು ಮೈಂಡಲ್ಲಿ ಇರಬೇಕು. ಅದಾದ ನಂತರದಲ್ಲಿ 8 ಸೂಪರ್ ಕಂಪ್ಯೂಟರ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಒಂದು ಕೋಬೋಲ್, ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. 2ನೇದು ಬೇಸಿಕ್ ಬಿಗಿನರ್ಸ್ ಆಲ್ ಪರ್ಪೋಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್ ಅಂತಂದೇಳಿ ಹೇಳ್ಕೊಟ್ಟಿದ್ದೀನಿ. 3ನೇದು ಒಂದು ಕೋಬೋಲ್ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. 2ನೇದು ಬೇಸಿಕ್ ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್ ಅಂತಂದೇಳಿ ಹೇಳ್ಕೊಟ್ಟಿದ್ದೀನಿ. 3ನೇದು C++ ಅಂತಂದೇಳಿ ಹೇಳ್ಕೊಟ್ಟಿದ್ದೀನಿ. 4ನೇದು C ಅಂತಂದೇಳಿ ಹೇಳ್ಕೊಟ್ಟಿದ್ದೀನಿ. 5ನೇದು ಯಾವುದು ಹೇಳ್ಕೊಟ್ಟಿದ್ದೀನಿ ಅಂದರೆ ADA ಅಂತಂದೇಳಿ ಹೇಳ್ಕೊಟ್ಟಿದ್ದೀನಿ. 6ನೇದು DBMS, 7ನೇದು ಫೋರ್ಟ್ರಾನ್ ಫಾರ್ಮುಲಾ ಟ್ರಾನ್ಸ್ಲೇಷನ್, 8ನೇದು ಜಾವಾ. ಇವೆಲ್ಲ 8 ಉನ್ನತ ಮಟ್ಟದ ಭಾಷೆಗಳಿಗೆ ಏನಾಗಿರ್ತಾವೆ, ಉದಾಹರಣೆ ಆಗಿರ್ತಾವೆ. ಅದರಲ್ಲಿ 3 ಫುಲ್ ಫಾರ್ಮ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಕೋಬಾಲ್ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜು. 2ನೇದು ಬೇಸಿಕ್ ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್ ಅಂತ ಹೇಳಿಕೊಟ್ಟಿದ್ದೀನಿ. 3ನೇದು ಫೋರ್ಟ್ರಾನ್ ಫಾರ್ಮುಲಾ ಟ್ರಾನ್ಸ್ಲೇಷನ್ ಅಂತಂದೇಳಿ ಹೇಳ್ಕೊಟ್ಟಿದ್ದೀನಿ. 4ನೇದು DBMS ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ಕೊಟ್ಟಿದ್ದೀನಿ. ಇದಾದ ನಂತರದಲ್ಲಿ ಇನ್ನೊಂದು ಕಾನ್ಸೆಪ್ಟನ್ನು ಮಾತಾಡಿದ್ದೆ ನಾನು. ಅದೇನು ಕಾನ್ಸೆಪ್ಟ್ ಅಂತಂದರೆ C ಲ್ಯಾಂಗ್ವೇಜನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಡೆನಿಸ್ ರಿಚ್ ಅಂತಂದೇಳಿ ಹೇಳ್ಕೊಟ್ಟಿದ್ದೀನಿ. C++ ಲ್ಯಾಂಗ್ವೇಜನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಜಾನ್ ಸ್ಟ್ರಾಸ್ಟ್ರಪ್ ಅಂತಂದೇಳಿ ಹೇಳ್ಕೊಟ್ಟಿದ್ದೀನಿ. ADA ಎಂಬ ಉನ್ನತ ಮಟ್ಟದ ಭಾಷೆಯನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಲೇಡಿ ಬೈರನ್ ಅಂತ ಹೇಳ್ಕೊಟ್ಟಿದ್ದೀನಿ. ನಿನ್ನೆಯ ತರಗತಿಯಲ್ಲಿ 3 ಸಬ್ ಟಾಪಿಕ್ಗಳ ಬಗ್ಗೆ ಮಾತಾಡಿದ್ದೆ. ಇಂದಿನ ತರಗತಿಯಲ್ಲಿ 3 ಸಬ್ ಟಾಪಿಕ್ಗಳ ಬಗ್ಗೆ ಮಾತಾಡಿದ್ದೀನಿ. ದಯವಿಟ್ಟು ಹೇಳಿರ್ತಕ್ಕಂಥ ವಿಷಯ ನಿಖರವಾಗಿದೆ. ಅದರಲ್ಲಿ ಯಾವುದೇ ಅನ್ಯತೆ ಭಾವ ಮಾಡಬೇಡ್ರಿ, ಯೋಚನೆ ಮಾಡಬೇಡ್ರಿ. ಯೋಚನೆ ಮಾಡ್ತಾ ಕುಂತಂಗಲ್ಲ ಕೇವಲ ದೋಷಿಸುವ ವ್ಯಕ್ತಿ ನಾವು ಆಗ್ತೀವಿ, ನಾವು ಕಲಿಯತಕ್ಕಂಥ ಪ್ರಮಾಣ ಏನಾಗ್ತದೆ, ಕಡಿಮೆ ಆಗ್ತದೆ. ಸೊ ಈಗ ತಾನೇ ಆನ್ಲೈನ್ ಸೆಷನ್ನಲ್ಲಿ ಮಾಡಿದ್ದೀನಿ, ವಿಡಿಯೋದ ಮಾಡಲಿಕ್ಕೆ ನಾನು ಅಂಬೆಗಾಲನ್ನು ಇಟ್ಟಿದ್ದೀನಿ. ವಿಷಯ ತುಂಬ ಇದೆ, ಬಟ್ ಅದಕ್ಕೆ ಏನು ಮಾಡಬೇಕು, ಸಹಕಾರನ ಏನಾಗ್ತದೆ, ಬೇಕಾಗ್ತದೆ. ಒಂದು ಮಾತಿದೆ, ಕೇಳೋರಿದ್ರೆ ಹೇಳೋರು ಇರ್ತಾರಂತೆ, ಹೌದಾ? ಅದು ತುಂಬ ಅರ್ಥಗರ್ಭಿತವಾದ ಮಾತು. ಕೇಳೋರ ಇಲ್ಲಂದ್ರೆ ಹೇಳೋರಿದ್ದೇನು ಯೂಸ್ ಇಲ್ಲ ಅಂತಂದೇಳಿ ಅದೊಂದು ಮಾತು ಕ್ಲಿಯರ್ ಆಗ್ತದೆ. ನೀವು ಕೇಳ್ತೀರಿ ಅಂತ ಪಾಸಿಟಿವ್ ರೆಸ್ಪಾನ್ಸ್ ಬಂದರೆ ನಾನು ನಿರರ್ಗಳಾಗಿ 1 ತಾಸು ನಿಂತು ಇಲ್ಲಿ ಮಾತಾಡಲಿಕ್ಕೆ ಸಹಾಯ ಆಗ್ತದೆ. ಆಧುನಿಕ ಮಟೀರಿಯಲ್ಸ್ಗಳು ಇನ್ನೂ ನನ್ನ ಹತ್ರ ಇಲ್ಲ. ಸೊ ಅವೆಲ್ಲ ಬರಲಿ.
ಆ ಆಧುನಿಕ ಮಟೀರಿಯಲ್ಸ್ನೊಂದಿಗೆ ನಿಮ್ಮ ಜೊತೆ ನಾನು ಮಾತನಾಡುವಂತಾಗಲಿ, ಇಟ್ ಮೀನ್ಸ್ ಪಾಠ ಮಾಡುವಂತಾಗಲಿ, ಅದರ ಒಂದು ಸಹಾಯ ಎಲ್ಲರಿಗೂ ಸಿಗಲಿ. ಈ ವಿಡಿಯೋ ಎಸ್ಪೆಷಲಿ ನಾನು ಮಾಡ್ತಾ ಇರೋದು ಉದ್ದೇಶ ಇಷ್ಟ ಅಂತಂದರೆ, ಯಾರೋ ಒಂದು ಮಹಿಳೆಯರು ಏನು ಮಾಡ್ತಾಯಿದ್ದಾರೆ, ಕುಟುಂಬದಲ್ಲಿ ಇದ್ಕೊಂಡು ಏನು ಫ್ಯಾಮ್ಲಿಯನ್ನು ನಿರ್ವಹಣೆ ಮಾಡಿಕೊಂಡು ಏನು ದೂರದ ಆನ್ಲೈನ್ ಕೋಚಿಂಗ್ ಸೆಂಟರ್ಗಳಿಗೆ ಹೋಗೋಕ್ಕಾಗಂಗಿಲ್ಲ ಅಂಥ ಮಹಿಳೆಯರಿಗೆ ಏನಾಗಲಿ ಉಪಯೋಗ ಆಗಲಿ. ಏನು ಒಂದು ತಾಸು ನಿರರ್ಗಳವಾಗಿ ಮಾತಾಡ್ತಿದ್ದೀವಿ ಅಂತಂದರೆ ವಿಷಯದ ನಿಖರತೆ ಇದ್ದತ್ನಾಗ ಮಾತ್ರ ಏನಾಗ್ತದೆ, ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಸ್ ಇಟ್ ಕ್ಲಿಯರ್? ಮೈಕ್ ಹಿಡ್ಕೊಂಡು ಏನು ಒಂದೊಂದು ತಾಸು ಭಾಷಣ ಮಾಡ್ಬೋದು, ಅದು ನಿಮಗೆಲ್ಲ ಗೊತ್ತಿದೆ. ಬಟ್ ಭಾಷಣನೂ ಬೇರೆ, ಏನು ಉಪನ್ಯಾಸನೂ ಬೇರೆ. ಈಸ್ ಇಟ್ ಕ್ಲಿಯರ್? ಉಪನ್ಯಾಸ ಅಲ್ಲಿ ಭಾಷಣ ಮಾಡೋತ್ನಾಗ ಆಪೋಸಿಟ್ ಕುಂತಂತಾರೆ ರಿಯಾಕ್ಷನ್ ಕೊಡ್ತಿರ್ತಾರೆ. ದೇರ್ ಆರ್ ಎಷ್ಟು 3 ಪ್ರಕಾರದ ರಿಯಾಕ್ಷನ್ಗಳಿದ್ದಾವೆ, ಹೌದಾ? ಅದು ನಿಮ್ಗೆ ಗೊತ್ತಿದೆ. ಒಂದು ಪಾಸಿಟಿವ್ ರೆಸ್ಪಾನ್ಸು, ಇನ್ನೊಂದು ನೆಗೆಟಿವ್ ರೆಸ್ಪಾನ್ಸು, ಮೂರನೇದ್ದು ಅದು ಪಾಸಿಟಿವ್ ಅನ್ನಲ್ಲ ನೆಗೆಟಿವ್ ಅನ್ನಲ್ಲ. ಅವರು ಪಾಸಿಟಿವ್ ಆಗ್ಯಾರೋ ಹೇಳ್ತಾರಂತ ಹೇಳಂಗಿಲ್ಲ, ನೆಗೆಟಿವ್ ಆಗಿದ್ರು ಹೇಳ್ತಾರೆ. ಅಟ್ಲೀಸ್ಟ್ ಏನೋ ಒಂದು ರೆಸ್ಪಾನ್ಸ್ ಬರ್ತಾ ಇರ್ತದೆ ಭಾಷಣ ಮಾಡೋದ್ನಾಗ, ಹೌದಾ? ಮೈಕ್ ಹಿಡ್ಕೊಂಡು ಒಂದು ತಾಸು ಬೇಕಾದರೂ ಭಾಷಣ ಮಾಡ್ಬೋದು. ಆದರೆ ಏನು ಅದರಲ್ಲಿ ಇಂಟ್ ಇಲ್ದಂಗೆ, ಒಂದು ಬ್ಲಾಕ್ ಬೋರ್ಡ್ ಇಲ್ಲ, ಒಂದು ಅದನ್ನು ಶೋ ಮಾಡ್ತಕ್ಕಂಥ ಪಿಕ್ಚರ್ ಇಲ್ಲ, ಯಾವುದೇ ಇಕ್ವಿಪ್ಮೆಂಟ್ ಇಲ್ಲದಂಗೆ ಕೇವಲ ಏನು ಮೆದುಳಲ್ಲಿರ್ತಕ್ಕಂಥ ಜ್ಞಾನವನ್ನು ಬಳಸ್ಕೊಂಡು ನನ್ನ ಪರಿಶ್ರಮವನ್ನು ನಿಮ್ಮ ಮುಂದೆ ಏನು ಹೇಳ್ತಾ ಇದ್ದೀನಿ. ಬೇಕಾದರೆ ನೀವು ಚಾಲೆಂಜ್ ಮಾಡಿರಿ, ಒಂದೊಂದು ತಾಸು ನಾನು ನಿರರ್ಗಳವಾಗಿ ನಿಂತು ಮಾತಾಡ್ತಿದ್ದೀನಿ ಅಂತಂದರೆ ಇದು ಆ ಪ್ರಾರಂಭದ ತರಗತಿ ಆಗ್ತಂದ್ರೆ ಈ ಥರ ಹೇಳ್ತಾಯಿದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಸ್ಟಾರ್ಟ್ ಕ್ಲಾಸ್ ಆದತ್ನಾಗ ಯಾವುದೇ ರೀತಿ ಅನಾವಶ್ಯಕ ವಿಷಯವನ್ನು ಮಾತಾಡೋಂಗಿಲ್ಲ. ಬೇಕಾದ್ರೆ ನಾನು ಮಾತಾಡಿರ್ತಕ್ಕಂಥ ವಿಷಯವನ್ನು ನೀವು ಸೈಡ್ ಬುಕ್ ಇಟ್ಕೊಂಡು ನೋಡಿರಿ, ಯಾವುದೇ ಒಂದು ಪದ ಏನಾಗಿರಂಗಿರಲ್ಲ, ಮಿಸ್ಟೇಕ್ ಆಗಿರಂಗಿಲ್ಲ. ಏನೋ ಒಂದು ಎಲ್ಲೋ ಸ್ವಲ್ಪ ಪ್ರೊನೌನ್ಸಿಯೇಷನ್ ಆಗಿತ್ತಂದ್ರೆ ಅಲ್ಲಿ ಆಗಿರ್ತದೆ ವಿನ ಯಾವುದೇ ಉತ್ತರಗಳನ್ನು ಏನು ಮಾಡಿರಂಗಿಲ್ಲ, ತಪ್ಪಾಗಿ ಹೇಳಿರಂಗಿಲ್ಲ. ಇದರಲ್ಲಿ ಕಠಿಣ ಪರಿಶ್ರಮ ಇದೆ. ದಯವಿಟ್ಟು ನಿಮಗೆ ಏನು ಮಾಡ್ಕೊಳ್ರಿ, ಶೇರ್ ಮಾಡ್ಕೊಳ್ರಿ. ನಿಮಗೆ ಬೇಕಾದಂಥ ಅವಶ್ಯಕತೆ ಇದ್ದಂಥವ್ರಿಗೆ ಏನು ಮಾಡಿರಿ, ಈ ವಿಡಿಯೋನ ಹಾಕ್ರಿ. ಏನು ತುಂಬ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಿರ್ತಕ್ಕಂಥ ಏನು ಸ್ಪರ್ಧಾರ್ಥಿಗಳಲ್ಲಿ ಒಂದು ಏನು ಮನೋಭಾವ ಇರ್ತದೆ, ಇದೇನು ವಿಡಿಯೋ ಏನು ಡಿಜಿಟಲ್ ಬೋರ್ಡ್ ಇಲ್ಲ, ಏನು ಯಾವ ಥರ ಇತ್ತು ಲೈಟಿಂಗ್ ಸಿಸ್ಟಮ್ ಇಲ್ಲ, ವಿಡಿಯೋ ಅಷ್ಟು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಒಳಗೊಂಡಿದೆ ಇಲ್ವೋ ಅಂತಂದೇಳಿ ಏನಾಗ್ತದೆ, ಡೌಟ್ ಬರ್ತದೆ. ಬಟ್ ಒಂದು ಟೈಮ್ ಆ ವಿಡಿಯೋನ ಮನಸ್ಪೂರ್ವಕವಾಗಿ ನೀವು ವಾಚ್ ಮಾಡಿದಂಥ ಸಂದರ್ಭದಲ್ಲಿ ಏನು ಮನಸ್ಪೂರ್ವಕವಾಗಿ ಒಂದು ಪೆನ್ನು ಮತ್ತು ಒಂದು ಏನು A4 ಶೀಟನ್ನು ಇಟ್ಕೊಂಡು ಹೇಳ್ತಕ್ಕಂಥ ಪಾಯಿಂಟನ್ನು ಫೈಂಡ್ ಔಟ್ ಮಾಡಿಕೊಂಡು ಪ್ರಶ್ನೆಯನ್ನು ಬರ್ಕೊಂಡು ನಾನು ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನು ಬರ್ಕೊಂಡು ಇನ್ನೊಂದು ಟೈಮ್ ಹೋದ್ರಿ, ನಾನು ನಿಮಗೆ ಇಲ್ಲಿ ಇಷ್ಟ ಆಗೋದು ಬೇಡ, ಏನು ಸರ್ ಬಾಲಾಜಿ ಸರ್ ಚೆನ್ನಾಗಿ ಹೇಳ್ತಾರಂತ ಇಲ್ಲಿ ಇಷ್ಟ ಆಗೋದು ಬೇಡ. ಏನು ನೀವು ಎಕ್ಸಾಮು ಪರೀಕ್ಷಾ ಕೇಂದ್ರದಲ್ಲಿ ಕುಂತಂಥ ಸಂದರ್ಭದಲ್ಲಿ ಅಲ್ಲಿ ನಾನು ಹೇಳಿದಿರ್ತಕ್ಕಂಥ ಒಂದು ಪಾಯಿಂಟ್ ಅಲ್ಲಿ ಯಾರಿಗೋ ಯೂಸ್ ಆತಂದರೆ ಅವತ್ತು ನನ್ನ ಜೀವನ ಏನಾಗ್ತದೆ, ಸಾರ್ಥಕತೆ ಆಗ್ತದೆ ಎಂಬ ಏನು ಮಾತಿನಂತೆ ನನ್ನ ಸ್ಲೋಗನ್ ನಾನು ಪದೇ ಹೇಳ್ತಾ ಇದ್ದೀನಿ. ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಏನಾಗ್ತದೆ, ಇಂದಲ್ಲ ನಾಳೆ ಫಲ ಕೊಡ್ತದೆ. ಏನು ನಮ್ಮ ಮನಸ್ಥಿತಿ ನಮ್ದು ಏನಾಗಬೇಕು, ಬದಲಾವಣೆ ಆಗಬೇಕು. ಅವರು ನಮಗಾಗಿ ಏನು ಕೊಟ್ಟಿದ್ದಾರೆ ಎನ್ನುವುದಕ್ಕಿಂತ ಅವರಿಗಾಗಿ ನಾವೇನು ಕೊಟ್ಟಿದ್ದೇವೆ ಎಂಬುದು ಮುಖ್ಯ ಆಗ್ತದೆ. ನೋಡಿರಿ, ಈ ವಿಡಿಯೋ ನೋಡಿದಂಥವ್ರು ಯಾರಾದ್ರೂ ಇಂಟ್ರೆಸ್ಟ್ ಇದ್ದಂಥವ್ರು ಏನು ಮಾಡಿರಿ, ನಿಮ್ಗೆ ಯಾರಿಗಾದರೂ ಆಫ್ಲೈನ್ ತರಗತಿಗಳು ಬೇಕಾಗಿತ್ತಪ್ಪ ಅಂತಂದರೆ ನಾನು ಈಗಲೇ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. 3 ಸಬ್ಜೆಕ್ಟ್ಗಳನ್ನು ನಿರರ್ಗಳವಾಗಿ ನಾನು ಏನು ಮಾಡ್ಕೊಡ್ತಿದ್ದೀನಿ, ನಿಮ್ಗೆ ಪಾಠ ಮಾಡಿಕೊಡ್ತೀನಿ. 3 ಸಬ್ಜೆಕ್ಟ್ಗಳು ಮೇಜರಾಗಿ ಏನು ಬೇಕು ಅದನ್ನು ನಾನು ಪಾಠ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಏನು ಬೇಸಿಕ್ ಕಂಪ್ಯೂಟರ್, ಸಾಮಾನ್ಯ ಕಂಪ್ಯೂಟರ್ ಆಗಿರ್ಬೋದು, 2ನೇದ್ದು ಸಾಮಾನ್ಯ ಕನ್ನಡ ಆಗಿರ್ಬೋದು, 3ನೇದ್ದು ಸೈಕಾಲಜಿ ಆಗಿರ್ಬೋದು. ಯಾಕಂದರೆ ಸೈಕಾಲಜಿನೂ ಸಹ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ 3 ಸಬ್ಜೆಕ್ಟ್ಗಳನ್ನು ನಾನು ಏನು ಮಾಡಿಕೊಡ್ತೀನಿ, ನಿಮಗೆ ಟೀಚ್ ಮಾಡ್ತಾಯಿದ್ದೀನಿ. ಸರ್ ನಮ್ಗೆ ಎಷ್ಟು ಜನ ನಾವು ಆಗಿದ್ದೀವಿ, ನಮಗೆ ಒಂದು ಆಫ್ಲೈನ್ ಪ್ರೋಸೆಸ್ ಕ್ಲಾಸನ್ನು ಮಾಡಿಕೊಡ್ರಿ ಗಂಗಾವತಿಯಲ್ಲಿ ಅಂತಂದೇಳಿ ನೀವು ಯಾರಾದರೂ ಅನಿಸಿಕೆ ಇತ್ತಂದರೆ ನನಗೇನು ಮಾಡಿರಿ, ಕಮೆಂಟ್ಸನ್ನು ಮಾಡಿರಿ. ಎಷ್ಟು ಜನ ಆಗ್ತಾರ ಅದ್ರ ಮೇಲೆ ನಿಮಗೆ ಇಷ್ಟೇ ಫೀಸ್ ಕೊಡ್ರಿ ಅಂತಂದೇಳಿ ನಾನೇನು ರಿಸ್ಟ್ರಿಕ್ಷನ್ ಮಾಡೋಂಗಿಲ್ಲ. ನೀವು ಕೊಟ್ಟಿರ್ತಕ್ಕಂಥ ಜಸ್ಟ್ ನಾನು ನಡೆಸ್ತಕ್ಕಂಥ ಏನು ಬಿಲ್ಡಿಂಗಿಗೆ ಬಾಡಿಗೆ ಕಟ್ಟೋಕ್ಕಾದರೆ ಸಾಕು. ಕ್ಲಿಯರಾ? 1 ತಾಸು 2 ತಾಸು ಎಲ್ಲೇ ವೇಸ್ಟ್ ಮಾಡ್ತಾ ಇರ್ತೀನಿ. ಆ 1-2 ತಾಸು ನಿಮ್ಮ ಜೊತೆ ಅನ್ನೋದಕ್ಕಿಂತ ಆ ಜ್ಞಾನದ ಜೊತೆ ನಾನೇನು ಮಾಡ್ತಾಯಿದ್ದೀನಿ, ಇರ್ತಿದ್ದೀನಿ ಅಂತಂದೇಳಿ ಒಂದು ಮನಸ್ಸಾಕ್ಷಿ ನನಗಿರ್ತದೆ. ಅಷ್ಟೇ ನನಗೆ ಖುಷಿ. ನನ್ನ ಒಂದು ಸ್ವಂತ ಬರವಣಿಗೆಯಲ್ಲಿ ಏನಾಗ್ತಾಯಿದೆ, ಒಂದು ಟೋಟಲ್ 8 ಪುಸ್ತಕಗಳನ್ನು ನಾನು ಬರೆದಿದ್ದೀನಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ. ಹಾಗೂ 2 ವೈಚಾರಿಕ ಲೇಖನಗಳನ್ನು ಬರೆದಿದ್ದೀನಿ, 2 ಕಾದಂಬರಿಗಳನ್ನು ಬರೆದಿದ್ದೀನಿ. ಟೋಟಲ್ 8 ಪುಸ್ತಕಗಳಲ್ಲಿ 2 ವೈಚಾರಿಕ ಲೇಖನಗಳಿರ್ತವೆ, 2 ಕಾದಂಬರಿಗಳಿರ್ತವೆ. 2012ರಲ್ಲಿ ದೆಹಲಿಯ ಅರೆವೈದ್ಯಕೀಯ ವಿದ್ಯಾರ್ಥಿನ ಮೇಲೆ ಏನಾಗ್ತದೆ, ಅತ್ಯಾಚಾರ ಆಗ್ತದೆ, ಅವರೊಂದು ಹಿಂಸೆ ಏನಾಗ್ತದೆ, ಆ ಒಂದು ವಿಷಯದ ಕುರಿತು 1 ಬುಕ್ಗಳನ್ನು ಬರೆದಿದ್ದೀನಿ. ಸೊ ಇಷ್ಟೆಲ್ಲ ಬುಕ್ಗಳೊಂದಿಗೆ ಏನು ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗಲೆಂದು ಏನು ನಿಖರವಾಗಿ ಒಂದು
ಏನು ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತಂದೇಳಿ ಒಂದು ಬೇಸಿಕ್ ಕಂಪ್ಯೂಟ್ರನ್ನು ಏನು ಬುಕ್ಕನ್ನು ಬರೆದಿದ್ದೀನಿ ಆಲ್ರೆಡಿ. ಸ್ವಲ್ಪ ಅದು PDF ಥ್ರೂದಲ್ಲಿ ಇನ್ನೇನು ಬರವಣಿಗೆ ರೂಪದಲ್ಲಿ ಬರ್ತದೆ. ಸ್ವಲ್ಪ ದಿನದಲ್ಲಿ ನಿಮ್ಗೆ ಏನಾಗ್ತದೆ, ಅದು ನಿಮಗೆ ಅವೈಲೇಬಲ್ ಆಗ್ತದೆ. ಇಷ್ಟೆಲ್ಲ ವಿಷಯಗಳನ್ನು ಹೇಳುತ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ವಿಶ್ ಯು ಆಲ್ ದಿ ಬೆಸ್ಟ್ ಆಫ್ ಲಕ್.